ಮೂಲಕ ಹಳೆಯ ಮರಗಳನ್ನು ನೋಡೋದು ಅಂತ ಹೇಳಿದ್ರೆ ಹಿತವಾದಂತಹ ಕೆಲಸ ಅಂತ ಹೇಳುವಾಗ ಸಹಿತ ಅದರಲ್ಲಿಯೂ ಬಹಳ ಕ್ಷೀಣವಾಗಿ ಅದು ಈ ಬೆಳವಣಿಗೆಯ ಒಂದು ಎಳೆ ಅದರಲ್ಲಿ ಇದ್ದೇ ಇದೆ. ಆದರೆ ಇನ್ನೂ ಅನೇಕ ಸಲ ಈ ರೀತಿಯ ಪುನರ್ನಿರೂಪಣೆ ಅಂತ ಹೇಳುವ ಸೂಚಿಯನ್ನ ಗುಪ್ತವಾಗಿ ಇಟ್ಕೊಂಡಿರುತ್ತೆ. ಒಂದು ಪೊಲಿಟಿಕಲ್ ಅಜೆಂಡಾ ಇರ್ತದೆ, ಹಿಡನ್ ಪೊಲಿಟಿಕಲ್ ಅಜೆಂಡಾ ಇರ್ತದೆ. ಈ ರಾಜಕೀಯ ಕಾರ್ಯಸೂಚಿ ಎರಡು ನೆಲೆಯಲ್ಲಿ ಕೆಲಸ ಮಾಡುತ್ತೆ. ಒಂದನೇದು ಅಂತ ಹೇಳಿದ್ರೆ, ಈಗ ವರ್ತಮಾನ ಕಾಲದಲ್ಲಿ ಚಾಲ್ತಿಯಲ್ಲಿ ಇರುವಂತಹ ಅನೇಕ ಗ್ರಹಿಕೆಗಳನ್ನ, ಗ್ರಹೀತಗಳನ್ನ, ನಿರೂಪಣೆಗಳನ್ನ ಅದು ಅಲ್ಲಗಳೆಯುವುದು. ಯಜಮಾನಿಗೆ ನಡೆಸ್ತಾ ಇರುವಂತಹ ಬಹುಜನರ ಸಮ್ಮತಿಯನ್ನು ಪಡೆದುಕೊಂಡಂತಹ ಅಭಿಪ್ರಾಯಗಳು, ನಿರೂಪಣೆಗಳು ಅವುಗಳನ್ನೆಲ್ಲ ಅಲ್ಲಗಳೆಯುವುದು. ಆಮೇಲೆ ಹೀಗೆ ಅಲ್ಲಗಳೆದ್ರಿಂದ ಉಂಟಾದಂತಹ ಒಂದು ಖಾಲಿ ಜಾಗ ಉಂಟಾಯ್ತಲ್ಲ, ಅಲ್ಲಿ ಆ ಖಾಲಿ ಜಾಗದಲ್ಲಿ ಭಿನ್ನ ಗ್ರಹಿಕೆಯ ನಿರೂಪಣೆಗಳನ್ನ, ಪ್ರತಿಮೆಗಳನ್ನ ಸ್ಥಾಪಿಸೋದು ಆಗೋದಿಲ್ಲ ಅಂತ ಹೇಳಿದವಾಗ ಒಂದು ಖಾಲಿ ಜಾಗ ಉಂಟಾಯ್ತು. ಹಾಗಾದ್ರೆ ಹೆಣ್ಣು ಯಾರು ಅಂತ ಹೇಳ್ಬೇಕಾಗುತ್ತೆ. ಆವಾಗ ಆ ಖಾಲಿ ಜಾಗದಲ್ಲಿ ಬೇರೆ ರೀತಿಯ ಭಿನ್ನ ಗ್ರಹಿಕೆ, ಅಥವಾ ಹೆಣ್ಣು ಸ್ವತಂತ್ರರು, ಅವಳಲ್ಲಿ ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ಏನೋ ಒಂದು ಅಲ್ಲಿ ಪುನಃ ಸ್ಥಾಪಿಸೋಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ದಲಿತರು ಅಂತ ಹೇಳಿದ್ರೆ ಅವರು ಅನಾಗರಿಕರು, ಸಂಸ್ಕೃತಿ ಇಲ್ಲದೇ ಇದ್ದವರು, ಏನೋ ಸತ್ತ ದನನೋ ನಾಯಿನೋ ತಿನ್ನೋದಕ್ಕೆ ಲಾಯಕ್ಕಾದವರು ಅನ್ನೋ ಬಗೆಯ ನಿರೂಪಣೆಗಳು ಇದೆ ಅಂತಾದ್ರೆ, ಆ ನಿರೂಪಣೆಗಳನ್ನ ನಾವು ನಿರಾಕರಿಸಿದವಾಗ, ಅದನ್ನ ಅಲ್ಲಗಳೆದವಾಗ ಆ ಜಾಗದಲ್ಲಿ ಭಿನ್ನವಾದಂತಹ ಒಂದು ಪ್ರತಿಮೆ, ಒಂದು ನಿರೂಪಣೆ ಸ್ಥಾಪನೆಗೊಳ್ಳಲು ಸಾಧ್ಯವಾಗುತ್ತೆ. ಈ ಕಾರಣದಿಂದ ಮಹಿಳೆಯರು, ದಲಿತರು, ಸಮಾಜದ ಪರಿಧಿಯಿಂದ ಬಂದವರು, ಉಪೇಕ್ಷಿತ ವರ್ಗಗಳಿಂದ ಬಂದವರು, ಮುಖ್ಯಧಾರೆಗಿಂತ ಭಿನ್ನವಾದಂತಹ ವಿಚಾರಧಾರೆಗಳು, ಇವುಗಳೆಲ್ಲವುಗಳಿಗೂ ಸಹಿತ ನಿರಾಕರಣೆ ಮತ್ತು ಪುನರ್ನಿರೂಪಣೆ ಅನ್ನೋದು ಬಹಳ ಮುಖ್ಯವಾದಂತಹ ರಾಜಕೀಯವಾದಂತಹ ಅಧಿಸೂಚಿ ಆಗಿರುತ್ತೆ. ಹೀಗೆ ನಿರಾಕರಣೆ ಮತ್ತು ಪುನರ್ನಿರೂಪಣೆಗೆ ಇಂತಹ ಒಂದು ರಾಜಕೀಯ ಆಯಾಮ ಮತ್ತು ಶಕ್ತಿ ಇದೆ ಅನ್ನೋ ಕಾರಣದಿಂದಾಗಿ ನಮ್ಮ ಅನೇಕ ಜಾಣ ರಾಜಕೀಯ ಪಕ್ಷಗಳು ಚರಿತ್ರೆಯ ರಚನೆ, ಅದು ಒಂದು ನಿರೂಪಣೆ ವಿಧಾನ ತಾನೆ, ಅದಕ್ಕೆ ಅದೊಂದು ಜೀವನ ಮರಣದ ಪ್ರಶ್ನೆ ಅನ್ನುವಾಗ ಅದಕ್ಕೆ ತೆಗೆದುಕೊಂಡಿರ್ತಾವೆ. ನಮ್ಮ ಗಣೇಶರ ಕಥೆಗಳಲ್ಲಿ ನಾವು ಇದನ್ನ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಏನು ಅಂತ ಹೇಳಿದ್ರೆ, ಸಿದ್ಧ ಪ್ರತಿಮೆಗಳನ್ನ, ಪಡಿಯಚ್ಚು ಪ್ರತಿಮೆಗಳನ್ನ ಅವರು ನಿರಾಕರಿಸ್ತವೆ. ಮತ್ತು ಈ ಸಂಕಲನ ಕಥೆಗಳಲ್ಲಿ ಮಾತ್ರ ಅಲ್ಲ, ಅವರ ಹಿಂದಿನ ಸಂಕಲನ ಕಥೆಗಳಲ್ಲಿಯೂ ಸಹಿತ ಸಿದ್ಧ ಪಡಿಯಚ್ಚು ಪ್ರತಿಮೆಗಳ ನಿರಾಕರಣೆ ಮತ್ತು ಆ ಜಾಗದಲ್ಲಿ ಒಂದು ಭಿನ್ನ ರೀತಿಯ ಪ್ರತಿಮೆಯನ್ನು ಸ್ಥಾಪಿಸೋದನ್ನ ನಾವು ಕಾಣ್ತೇವೆ. ಉದಾಹರಣೆಗೆ, ಆ ದಲಿತರ ಕುರಿತಾಗಿದ್ದಂತಹ ಒಂದು ರೀತಿಯ ಉಪೇಕ್ಷೆ, ಒಂದು ರೀತಿಯ ತಾತ್ಸಾರ, ಅದು ಸುತ್ತಲಿನ ವಾತಾವರಣ ಅನ್ನುವಷ್ಟು ಸಹಜವಾಗಿ ಇರೋದನ್ನ ಅವರ ಕಥೆಗಳು ಪ್ರಶ್ನಿಸ್ತವೆ. ಉದ್ದಕ್ಕೂ ನಿರ್ಯಾತ್ಮಕವಾದಂತಹ ಚಿತ್ರಗಳನ್ನ ಬಹಳ ಸ್ಪಷ್ಟವಾಗಿ ನಿರಾಕರಿಸಿ, ದಲಿತರು ಸಹಿತ ನಮ್ಮ ಹಾಗೆ ನೋವು ನಲಿವುಗಳಿರುವಂತಹ ಮನುಷ್ಯರು, ಒಂದು ಭಿನ್ನ ರೀತಿಯ ಆಚರಣೆ ಮತ್ತು ಸಂಪ್ರದಾಯಗಳಿರುವಂತಹ ಒಂದು ಜನಾಂಗ, ಒಂದು ಭಿನ್ನವಾದ ಲೋಕದೃಷ್ಟಿ, ಜೀವನ ವಿಧಾನ ಇರುವಂತಹ ಒಂದು ಸಮುದಾಯ ಎನ್ನುವಂತಹ ಚಿತ್ರವನ್ನ ಅವರು ಅವರ ಕಥೆಗಳಲ್ಲಿ ಕಟ್ಕೊಳ್ತಾರೆ. ಹಾಗಾದ್ರೆ ಈ ರೀತಿಯ ನಿರಾಕರಣೆ ಮತ್ತು ಪುನರ್ನಿರೂಪಣೆ ಇದು ಗಣೇಶನವರ ಕಥೆಗಳ ವೈಶಿಷ್ಟ್ಯ ಆಗಿರಬಹುದೇ? ಅವರ ಎಲ್ಲಾ ಕಥೆಗಳನ್ನು ವ್ಯಾಪಕವಾಗಿ ನಾವು ಇದನ್ನು ಕಾಣುವುದರಿಂದ ಇದನ್ನ ಗಣೇಶನವರ ಕಥೆಗಳ ವೈಶಿಷ್ಟ್ಯ ಅಂತ ಗುರುತಿಸಬಹುದೇ ಅಂತ ನಾವು ವಿಚಾರಿಸಿದ್ರೆ, ಇಲ್ಲ, ಹಾಗೆ ಆಗೋದಿಲ್ಲ. ಇದನ್ನ ನಾವು ಗಣೇಶರವರ ಕಥೆಗಳ ವೈಶಿಷ್ಟ್ಯ ಅಂತ ಯಾಕೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಯಾವುದೇ ದೇಶದ, ಯಾವುದೇ ಭಾಷೆಯ ಸಾಹಿತ್ಯದಲ್ಲಿಯೇ ಆಗೋ ಸಹಿತ ಸಮುದಾಯದಿಂದ ಬಂದಂತಹ ಒಂದು ಅಲ್ಪಸಂಖ್ಯಾತ ಅಥವಾ ಪರಿಧಿಯಲ್ಲಿರುವಂತಹ ಸಮುದಾಯದಿಂದ ಬಂದಂತಹ ನಿರೂಪಣೆಗಳು ಅವು ಒಳ್ಳೆಯ ಸಾಹಿತ್ಯ ಕೃತಿಗಳು ಆಗಿದ್ದಾಗ ಅದರಲ್ಲಿ ನಾವು ಇದೇ ಅಂಶಗಳನ್ನೇ ನೋಡ್ತೇವೆ. ಕನ್ನಡದಲ್ಲಿಯೇ ಈ ರೀತಿಯ ಬರವಣಿಗೆಗೆ ಸುಮಾರು 2-3 ದಶಕಗಳ ಚರಿತ್ರೆ ಇದೆ. ಆದ ಕಾರಣ ನಾವು ಅಲ್ಲಿ ಗಣೇಶನ ಸಾಹಿತ್ಯದ, ಗಣೇಶನ ಕಥೆಗಳ ವೈಶಿಷ್ಟ್ಯವನ್ನು ಹುಡುಕೋಕ್ಕಾಗೋದಿಲ್ಲ. ಹಾಗಾದ್ರೆ ಗಣೇಶನ ಕಥೆಗಳ ವೈಶಿಷ್ಟ್ಯ ಎಲ್ಲಿದೆ ಅಂತ ವಿಚಾರಿಸಿದ್ರೆ, ಸದ್ಯದ ದಲಿತರ ಇಕ್ಕಟ್ಟುಗಳ ತೀವ್ರವಾದ ಅರಿವಿನಲ್ಲಿ ದಲಿತ ವಿಮೋಚನೆಗೆ ಒಂದು ಸೂಕ್ತವಾದಂತಹ ಮಾದರಿಯನ್ನು ಹುಡುಕೋದಕ್ಕೆ ಅಂತ ಯಾವ ಒಂದು ಅನ್ವೇಷಣೆ ಅವರ ಕಥೆಗಳಿದೆ, ಆ ಅನ್ವೇಷಣೆ ಗಣೇಶವರ ವೈಶಿಷ್ಟ್ಯ, ಅವರ ಕಥೆಗಳ ವೈಶಿಷ್ಟ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಈ ಮಾದರಿಗಳನ್ನ, ವಿಮೋಚನೆಗೆ ಬೇಕಾದಂತಹ ಮಾದರಿಯನ್ನು ನಾವು ಎರವಲು ತಕೊಂಡು ಬರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ದಲಿತರ ಸಮಸ್ಯೆಗಳು ಅವರಿಗೇ ವಿಶಿಷ್ಟ ಆದವು, ಮತ್ತೆ ಅವರ ಲೋಕದೃಷ್ಟಿ ಕೂಡ ಭಿನ್ನವಾಗಿದ್ದು ಎನ್ನುವಂತಹ ಯಾವ ವಿವೇಕ ಆ ಕಥೆಗಳಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಅವರ ವೈಶಿಷ್ಟ್ಯ ಅಂತ ಅಂದ್ಕೊಂಡಿದ್ದೇನೆ.
ಹೀಗೆ ಅವರ ವೈಶಿಷ್ಟ್ಯದ ಕಡೆ ಗಮನ ಸೆಳೆಯೋದಕ್ಕೆ ಅಂದ್ರೆ ನಾನು ನನ್ನ ಮಾತಿನ ಶುರುವಿನಲ್ಲಿಯೇ ಆ ಶುರುವಾತಿನ ಮಾತನ್ನು ಉಲ್ಲೇಖಿಸಿದ್ದು. ನನಗೆ ಹಳೆಯ ಮರಗಳನ್ನು ನೋಡೋದು ಅಂದ್ರೆ ಬಹಳ ಹಿತವಾದಂತಹ ಕೆಲಸ. ಮರಗಳು ಪೂರ್ವಜರ ಹೆಸರಿನಲ್ಲಿ ನೆಟ್ಟಂತಹ ಮರಗಳು, ಪೂರ್ವಜರ ನೆನಪಿನಲ್ಲಿ ನೆಟ್ಟಂತಹ ಮರಗಳು, ಕುಲಪಿತರ ಹೆಸರನ್ನ ಇಟ್ಟುಕೊಂಡಂತಹ ಮರಗಳು. ಆ ಮರಗಳಿರುವಂತಹ ತೋಪು ಅದು ಕಾಡಲ್ಲ, ಅದು ಸ್ಮಶಾನ ಅಲ್ಲ, ಅದು ಜೀವಗಾಡು. ಅಂದ್ರೆ ದಲಿತರಿಗೆ ಈ ಜೀವಗಾಡು ಅನ್ನೋದು ಏನಿದೆಯಲ್ಲ ಅದು ಜೀವಂತ ಚರಿತ್ರೆಯೂ ಹೌದು. ಇನ್ನೊಂದು ಹಂತದಲ್ಲಿ ಈ ನೆಲ, ಈ ಭೂಮಿ ಇದು ನಮ್ಮದು ಎನ್ನುವಂತಹ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಒಂದು ನೆಲೆ ಕೂಡ ಹೌದು. ಪುರಾವೆಗಳಾಗ್ಲಿ ಅದು ಅದರ ಮೇಲೆ ಹಕ್ಕನ್ನು ಸಾಧಿಸುವ ಯಾವ ವಿಧ ಮನೆಗೆ ಹಾಕುವಂತಹ ಕಥೆಯನ್ನು ಬರ್ಬಿಟ್ಟಿದಾರಲ್ಲ. ಚೋಮನದೊಡೆಯ ಸಮಸ್ಯೆ ಏನು ಮತ್ತೆ ಶಿವರಾಮ್ ಕಾರಂತ ಅದು ಕೂಡ ಇದೆ. ಕಲ್ಪನೆಗಳು ನಾವು ನೀವು ಎಲ್ಲರೂ ಒಪ್ಪಿಕೊಂಡಂತಹ ಸಂಗತಿಯಾಗಿರ್ತದೆ. ಆದ ಕಾರಣವೇ ಕನ್ನಡದಲ್ಲಿ ಉದ್ದಕ್ಕೂ ಆಧುನಿಕತೆಯ ಪ್ರವೇಶ ಮಾರ್ಗಗಳನ್ನ ಒಂದು ವಿಲನ್ ಅನ್ನು ಹಾಗೆ ಚಿತ್ರಿಸುವಂತಹ ಒಂದು ದೊಡ್ಡ ಪರಂಪರೆ ಕನ್ನಡದಲ್ಲಿ ಉಂಟು. ಕನ್ನಡದ ಮೊದಲನೇ ಕಾದಂಬರಿ ಇಂದಿರಾಬಾಯಿಯಿಂದ ಹಿಡಿದು ಕಾಲದ ಕುವೆಂಪು ಅವರನ್ನೆಲ್ಲ ದಾಟಿ, ಆಮೇಲೆ ಆರ್ನಹಳ್ಳಿ ಅವರನ್ನೆಲ್ಲ ದಾಟಿ ಕಾಂಬರು ಬಂದದ್ದು ಕಥೆಯವರೆಗೆ ಎಲ್ಲರೂ ಈ ಕೆಲಸ ಮಾಡಿದ್ದಾರೆ. ಆಧುನಿಕತೆ ಒಂದು ವಿಲನ್ ಅನ್ನುವ ಹಾಗೆ ಚಿತ್ರಿಸಿದ್ದಾರೆ. ಆದ್ರೆ ಒಬ್ಬ ದಲಿತ, ಒಬ್ಬ ಮಹಿಳೆ ಇದನ್ನು ಮಾಡಲು ಸಾಧ್ಯ ಇದೆ. ಯಾಕೆಂದ್ರೆ ಇದೇ ಆಧುನಿಕತೆ ಅನ್ನೋದು ಒಬ್ಬ ದಲಿತರಿಗೆ ಬಿಡುಗಡೆಯ ಭರವಸೆಯನ್ನು ಕೂಡ ಕೊಟ್ಟಿದೆ. ಈ ಆಧುನಿಕತೆ ಇವತ್ತು ಯಾರ ಕೈಯಲ್ಲಿಯ ಆಟಿಕೆ ಆಗಿದೆ ಅನ್ನೋ ಪ್ರಶ್ನೆಯನ್ನ ಎತ್ತಾರೆ. ಅಂದ್ರೆ ಮುಂದುವರೆದಂತಹ ಒಂದು ವರ್ಗ ಆಧುನಿಕತೆಯನ್ನ ಇವರಿಗಿಂತ ಮುಂದಾಗಿ ಆಕ್ರಮಿಸಿಕೊಂಡು, ಎಲ್ಲರಿಗಿಂತ ಮುಂದಾಗಿ ಆಕ್ರಮಿಸಿಕೊಂಡು ಅದನ್ನು ಒಂದು ಆಯುಧವಾಗಿ ಬಳಸ್ಕೊಳ್ತಾ ಇದ್ದಾವೆ. ಅದನ್ನು ಉಪಯೋಗಿಸಿಕೊಂಡು ದಲಿತರ ಚರಿತ್ರೆಯನ್ನ ಅಳಿಸಿ ಹಾಕುವುದಕ್ಕೆ, ಅವರನ್ನ ದಮಿಸುವುದಕ್ಕೆ ಅಪ್ರೆಸಿವ್ ಆಗ್ತಾ ಇದೆ. ಆಧುನಿಕತೆ ಕೂಡ ಆಧುನಿಕತೆಯ ಯಾವ ಬಿಡುಗಡೆಯ ಭರವಸೆಯನ್ನು ಕೊಟ್ಟ ಆಧುನಿಕತೆ ಇದೆ ಅದು ಕೂಡ ಅಪ್ರೆಸಿವ್ ಆಗ್ತಾ ಇದೆ. ಅದಕ್ಕಾಗಿ ಆಧುನಿಕತೆಯನ್ನ ಸಾರಾಸರಟಾಗಿ ಒಪ್ಪಿಕೊಳ್ಳೋಕೆ ಆಗೋದಿಲ್ಲ. ಈ ಕಾರಣದಿಂದ ಒಂದು ಪರ್ಯಾಯವನ್ನು ಹುಡುಕಬೇಕಾದಂತಹ ಅನಿವಾರ್ಯತೆ ಒಬ್ಬ ದಲಿತರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಸಮಾಜದ ಅಪೇಕ್ಷಿತ ವರ್ಗದಿಂದ ಬಂದವರಿಗೆ ಅನಿವಾರ್ಯವಾಗಿ ಉಂಟಾಗ್ತದೆ. ಹೀಗೆ ಒಂದು ಪರ್ಯಾಯವನ್ನು ಹುಡುಕಬೇಕು ಅನ್ನುವಂತಹ ಉತ್ಸಾಹದಲ್ಲಿ ನಮ್ಮ ನಿರೂಪಕ ಹಳೆಯ ಮರಗಳನ್ನು ನೋಡ್ತಾ ಇದ್ದಾನೆ. ಅದಕ್ಕಾಗಿ ನಾನು ಆರಂಭದಲ್ಲಿ ಈ ಮಾತನ್ನು ಉಲ್ಲೇಖಿಸಿದ್ದೀನಿ. ಹಳೆಯ ಮರಗಳನ್ನು ನೋಡೋದು ಅಂತ ಹೇಳಿದ್ರೆ ನನಗೆ ಬಹಳ ಹಿತವಾದಂತಹ ಕಥೆಯಲ್ಲಿರುವಂತಹ ಎಲ್ಲಾ ವಿಚಾರಗಳನ್ನು ಸಂಪೂರ್ಣವಾಗಿ ಈ ಕಥೆಗಳು ನಿರಾಕರಿಸೋದನ್ನ ನಾವು ಕಾಣ್ತೇವೆ. ಸಣ್ಣ ಕಥೆ ಅಂತ ಹೇಳಿದ್ರೆ ಪರಿಣಾಮದ ಏಕಾಗ್ರತೆ ಇರುವಂತಹದ್ದು, ಅದು ಕೆಲವೇ ಘಟನೆಗಳು ಮತ್ತು ಕೆಲವೇ ಪಾತ್ರಗಳಿಂದ ಕೂಡಿದಂತಹದ್ದು, ಮತ್ತು ಎಲ್ಲಾ ಪಾತ್ರಗಳು ಘಟನೆಗಳು ಕೂಡಿಕೊಂಡು ಒಂದು ಸಾಕ್ಷಾತ್ಕಾರ ಕ್ಷಣದ ಕಡೆ ಮುಖ ಮಾಡಿದ್ದು. ಆ ಸಾಕ್ಷಾತ್ಕಾರ ಕ್ಷಣಕ್ಕಾಗಿ ಎಲ್ಲಾ ವಿವರಗಳು ದುಡಿಯಬೇಕು ಎನ್ನುವ ಯಾವ ಸಣ್ಣ ಕಥೆಯ ವ್ಯಾಖ್ಯೆಯನ್ನು ನಾವು ಒಪ್ಕೊಂಡು ಬಂದಿದ್ದೇವೆ ಆ ವ್ಯಾಖ್ಯೆಯನ್ನು ಸಂಪೂರ್ಣವಾಗಿ ಅವು ತಿರಸ್ಕರಿಸ್ತವೆ. ಮತ್ತು ಒಂದೇ ಕಥೆಯಲ್ಲಿ ಅಭಯಿಸಿಕೊಂಡ ಕಾರಣದಿಂದ ಅದು ಹಾಗಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಈಗ ಕೊನೆಯಲ್ಲಿ ಈ ಎಲ್ಲಾ ಸಂಗತಿಗಳು ನಾವು ಈ ಪುಸ್ತಕವನ್ನ ಪ್ರಶಸ್ತಿಗೆ ಆಯುವಾಗ ನಮ್ಮ ಗ್ರಹಿಕೆಯಲ್ಲಿದ್ದವು ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ಮತ್ತು ಈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಘಟನೆಗೆ, ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗಣೇಶನನ್ನ ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ಯಾಕೆಂದ್ರೆ ಕೆಲವು ನನ್ನದೇ ಆದ ಪೂರ್ವ ಷರತ್ತುಗಳೊಂದಿಗೆ ಅವರ ನಿರೂಪಣಕನ ಮಾತಿನೊಂದಿಗೆ ನನ್ನ ಸಹಮತ ಇದೆ. ಏನು ಅಂತ ಹೇಳಿದ್ರೆ ಹಳೆಯ ಮರಗಳನ್ನು ನೋಡೋದು ಅನ್ನೋದು ಹಿತವಾದಂತಹ ಅನುಭವ. ನಮಸ್ಕಾರ. ಪ್ರೀತಿಯಿಂದ ಅವ್ರು ಹೇಳಿದ್ರು ಕೂಡ ನನಗೆ ಇದಲ್ಲವೇನು 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 ಅನ್ನೋ ಒಂದು ಥರದ ಹೆದರಿಕೆ ಮನಸ್ಸಲ್ಲಿ. ನಾನು ಹಂಗೆ ಬರ್ತಿರ್ಬೇಕೇನೋ, ನಾನು ಹಾಗೆ ಬರ್ತಿರ್ಬೇಕು ಅನ್ನೋ ಭಯ ನಿಜವಾಗಿಯೂ ನನಗೆ. ಯಾಕೆ ಆ ಮಾತು ಭಯವಾಗಿ ನನಗೆ ಕಾಣಿಸುತ್ತೆ ಅಂದರೆ
ಆ ಕಥೆ ಓದಿದ ನಿಮಗೆ ಅಥವಾ ಪರಿಶೀಲನೆ ಮಾಡಿ ಇದು ಅರ್ಹವಾದದ್ದು ಗಣವಾದದ್ದು ಅಂತ ತೀರ್ಮಾನಿಸುವ ನಿಮಗೆ ಅದು ನೀಡುವ ಲೋಕದೃಷ್ಟಿ ಪರಿಣಾಮ ಬೇರೆ. ಅದನ್ನ ಸಾರ್ವಜನಿಕವಾಗಿ ತೆರೆದು ಬಿಚ್ಚಿ ಮಾತನಾಡಿ ತೋರಿಸುವಾಗ ಕರ್ತನೆ ನನಗೆ ನೆನಪಾಗುವುದು ಆ ಎಲ್ಲ ಪಾತ್ರಗಳ ವಾಸ್ತವತೆ. ಕರ್ತನೆ ನಮ್ಮ ಊರು ನಡೆಯುವ ನಮ್ಮ ಕೇಳಿ ಆ ಜನ, ಆ ಮನೆ, ಆ ಮಠ, ಆ ಎಲ್ಲ ಒಂದು ಲೋಕ ನಿಜವಾಗಿಯೂ ಬೆತ್ತನೆಯಾಗಿ ನನ್ನನ್ನು ದಿಟ್ಟಿಸಿ ನೋಡುವಾಗ ಮತ್ತು ಆ ಲೋಕದ ಪಾತ್ರಗಳೆಲ್ಲವೂ ದಿಟ್ಟಿಸಿ ನನ್ನನ್ನು ನಮ್ಮ ಬಗ್ಗೆ ಬರ್ತಿದೆಯಲ್ಲ, ನಮ್ಮನ್ನ ಪರಿಚಯಿಸ್ತಿದೆಯಲ್ಲ, ಯಾಕೆ ಪರಿಚಯಿಸ್ತಿದೆಯಾ, ಹೇಗೆ ಪರಿಚಯಿಸ್ತಿದೆಯಾ ಅನ್ನೋ ಅನೇಕ ಬಗೆಯ ಸಾಹಿತ್ಯೇತರವಾದಂತಹ ಸಾಮಾಜಿಕವಾದಂತಹ ನನ್ನನ್ನು ಎದುರಿಸುವಂತಹ ಮುಖಾಮುಖಿಗೊಳಿಸುವಂತಹ ನಮ್ಮ ಹತ್ರ ಬಂದು ಮಾತನಾಡಲು ಅನ್ನೋ ವಿಚಿತ್ರವಾದಂತಹ ಒಂದು ಸವಾಲನ್ನ ಹಾಕುವ ಹಾಗೆ ಆ ವಾಸ್ತವವನ್ನು ನನಗೆ ನೆನಪಾಗ್ಬೇಕಾಗಿಲ್ಲ. ನೀವು ಹೇಳ್ತಿರೋದನ್ನು ನಾನು ಕೇಳಿಸ್ಕೊಳ್ಳೋ ತಾಳ್ಮೆಯೇ ನನಗೆ ಬರಲ್ಲ. ಅದನ್ನ ಸ್ವೀಕರಿಸಬೇಕು, ನನ್ನ ಮನಸ್ಸಿನ ಒಳಗೆ ತಗೊಳ್ಬೇಕು. ನನ್ನ ಸಾಹಿತ್ಯದ ಈ ವ್ಯವಸಾಯದ ಜೊತೆಗೆ ಅದನ್ನು ಬೆಳೆಸಿಕೊಳ್ಳಬೇಕು ಅನ್ನೋ ಈ ತೀವ್ರತೆ ನನ್ನಲ್ಲಿ ಉಂಟಾಗುತ್ತೆ. ಇದು ಭಾರತ ನನಗೆ ಬಂದ ಈ ಬಗೆಯ ನನ್ನ ಪಾತ್ರ ಜಗತ್ತಿನ ಜೊತೆಗೂ ಮತ್ತೆ ಓದುವ ಜಗತ್ತಿನ ಜೊತೆಗೂ ಮುಖಾಮುಖಿ ಆಗುತ್ತೆ. ಯಾವುದೇ ಸೂಕ್ಷ್ಮತೆಗಳು ಇರಬಹುದಾದಂತಹ ಸಮಯ ಅದು ನನ್ನ ಒಬ್ಬರಿಗೆ ಅಂತಲೇ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ಯಾವುದೇ ಬಗೆಯಾದಂತಹ ಬಹುಮಾನಗಳು, ಪ್ರಶಸ್ತಿಗಳು ಬಂದಾಗ ಸಣ್ಣದಾಗಿ ನಿಜವಾಗಿ ಒಳಗೆ ಸಂತೋಷವಾಗುತ್ತೆ. ಆಮೇಲೆ ಏನೋ ತಪ್ಪು ಮಾಡಿದ್ದೀನಿ ಅಂತ ನಿಜವಾಗಿಯೂ ನನಗೆ ಒಂದು ಬಗೆಯ ಆತಂಕ, ಸಂಕೋಚ, ಏನೋ ಒಂದು ಅನಎಕ್ಸ್ಪ್ಲೈನರ್ ಆಗುತ್ತ ಆಗಲೇ ಒಂದು ಬಗೆಯ ಅಗೋಲಿ ನನ್ನ. ಹಾಗಾಗಿ ಅದನ್ನ ಲಂಘಿಸಿ ಮಾತನಾಡಿದ್ರೆ ಈ ಬಗೆಯ ಪ್ರಶಸ್ತಿಗಳ ಬಗ್ಗೆ ನನಗೆ ಅನಿಸಿದ ಒಂದು ಮಾತು. ಅದಕ್ಕಿಂತ ಮುಂಚಿತವಾಗಿ BH ಶ್ರೀಧರ ಸಾಹಿತ್ಯ ಸಮಿತಿಗೆ ನಾವು ವಿಶೇಷವಾದ ಕೃತಜ್ಞತೆ ಹೇಳುತ್ತೇವೆ. ಶ್ರೀಧರ ಅವರು ಅಭಿಜಾತ ಶೈಲಿಯ ಒಂದು ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ಹುಡುಕಾಟದಲ್ಲಿ ಅವರು ಪಶ್ಚಿಮವನ್ನು ನೆನಪಿಟ್ಟುಕೊಂಡು ಅನೇಕ ಬಗೆಯ ಪ್ರವಣೆಗಳನ್ನು ಮಾಡ್ತಾರೆ. ಅಂಥವರ ಹೆಸರಿನ ಒಂದು ಪ್ರಶಸ್ತಿಯನ್ನು ಸಿಗೋದು ನಿಜವಾಗಿಯೂ ನನಗೆ ಸಂತೋಷ. ಎರಡನೇದು, ಇವತ್ತಿನ ಸಾಹಿತ್ಯದ ಚರ್ಚೆ ಸಂದರ್ಭದಲ್ಲಿ ಅಥವಾ ಪ್ರಶಸ್ತಿಗಳ ತೀರ್ಮಾನಗಳ ಸಂದರ್ಭದಲ್ಲಿ ನಮಗೆ ಗೊತ್ತಿರುವ ಹಾಗೆ ಅನೇಕ ಬಗೆಯ ಮಾತುಗಳು ಬೇರೆ ಬೇರೆ ಕೆಲಸ. ಯಾವುದೋ ಅತ್ಯುತ್ತಮವಾದ ಜ್ಞಾನಪೀಠ ಪ್ರಶಸ್ತಿ ಅಥವಾ ಯಾವುದೋ ಒಂದು ಗ್ರಾಮೀಣ ಒಂದು ಯಾವುದೋ ಊರಿನ 4 ಜನ ಸೇರಿ ಕೊಡುವ ಒಂದು ಮನೆಯ ದುಡ್ಡೇ ಇಲ್ಲದಂತಹ ಯಾವುದೋ ಒಂದು ಸಣ್ಣ ಸಭೆಯ ಮಧ್ಯೆ ಕೊಡುವಂತಹ ಪುಟ್ಟ ಪ್ರಶಸ್ತಿಗಳು ಅನ್ನೋ ಈ ಲೆಕ್ಕಾಚಾರಗಳನ್ನು ನೋಡುವಾಗ ನಿಜವಾಗಿಯೂ ಇವು ವ್ಯಕ್ತಿಗೆ ಲಾಭ ತರುತ್ತವೆಯೋ ಈ ಸಾಹಿತ್ಯ ಪರಂಪರೆಗೆ ಲಾಭ ತರುತ್ತೋ ಅನ್ನೋದು ಕೇಳಬೇಕು. ಇವತ್ತಿನ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಸಾಹಿತ್ಯದ ಪ್ರಶಸ್ತಿಗಳು ಅದರದೇ ಒಂದು ಮಾಫಿಯಾ ಇದೆ, ಅದರದೇ ಒಂದು ಬೇರೆ ರಾಜಕಾರಣದ ಜಗತ್ತು. ಅದು ಬಹಳ ಕ್ರೂರವಾಗಿದೆ. ಅದನ್ನ ಬರಗೂರವರು ತುಂಬಾ ಸಮೀಪದಿಂದ ಬಂದವರು ಅದನ್ನ ನೋಡಿ ಬೇಸರ ಪಟ್ಟಿರುವಂತೆ ಇನ್ನೂ ಕೂಡ ಆಗಿದೆ. ಅದರಿಂದ ಈ ಸಾಹಿತ್ಯದ ಒಳಗೆ ಕೊಡುವ ಈ ಪ್ರಶಸ್ತಿಗಳು ಕನ್ನಡದಲ್ಲಿ ಸಾಹಿತ್ಯ ಪ್ರಕಾರಗಳಿಗಿಂತ ಸಾಹಿತ್ಯ ಪ್ರಶಸ್ತಿಗಳು ವಿಪರೀತವಾಗಿದೆ. ಅತ್ಯುತ್ತಮ ಸಾಹಿತ್ಯ ಕೃತಿಗಳು ಬರೋದಕ್ಕಿಂತ ಸಾಹಿತ್ಯ ಪ್ರಶಸ್ತಿಗಳು ವಿಪರೀತವಾಗ್ತಾ ಇರ್ತವೆ. ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋ ಪ್ರಶ್ನೆ ಆಗಿದೆ. ಆದರೆ ಈ ಪ್ರಶಸ್ತಿ ಸುಮ್ಮನೆ ವಿಪರೀತವಾಗ್ತಾ ಹೋಗುತ್ತೆ. ಎಲ್ಲರೂ ಪ್ರಶಸ್ತಿಗೆ ಅರ್ಹರಾಗ್ತಾ ನಿಜ. ಆದರೆ ಪ್ರಶಸ್ತಿಗಳು ಎಷ್ಟೋ ಬಾರಿ ನಮಗೆ ಒಳ್ಳೆಯದನ್ನು ಮಾಡುತ್ತವೆ, ಕೆಟ್ಟದನ್ನು ಮಾಡುತ್ತವೆ. ಅದರಿಂದ ಈ ಪ್ರಶಸ್ತಿಗಳು ಪ್ರಾದೇಶಿಕವಾಗುವುದು, ಜಾತಿಗೆ ಬದ್ಧವಾಗುವುದು, ವರ್ಗಕ್ಕೆ ಯಾವುದೋ ಒಂದು ಕೋಮಿಗೆ ಬದ್ಧವಾಗುವುದು, ಇಂಥವೆಲ್ಲವನ್ನು ಕೂಡ ನಾವು ತಿರಸ್ಕರಿಸಲೇಬೇಕಾಗುತ್ತದೆ. ಎಷ್ಟೋ ಬಾರಿ ನಮ್ಮ ಪೂರ್ವಸೂರಿಗಳು ಬಹಳ ನಮ್ಮ ಶ್ರೇಷ್ಠ ಸಾಹಿತಿಗಳನ್ನು ನಾವೇ ಪಟ್ಟಿ ಮಾಡ್ತೀವಿ. ಅವರಿಗೆ
ನಮಗೆ ಯಾವ ದೊಡ್ಡ ಪ್ರಶಸ್ತಿ ಕೊಡ್ತಾರೆ? ಟಾಲ್ಸ್ಟಾಯ್ಗೆ ನೊಬೆಲ್ ಅಲ್ಲೇ ಜಗತ್ತಿನ ಬಹುದೊಡ್ಡ ಲೇಖಕರು ಏನು ನನಗೆ ಆಶ್ಚರ್ಯವಾಗುವುದಂತಂದ್ರೆ ಈ ಶ್ರೀಧರ ಸಾಹಿತ್ಯ ಪ್ರಶಸ್ತಿ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಭಾವನೆ ನನಗೆ. ಅದರಲ್ಲೂ ಅವರು ಪಟ್ಟಿ ಕೊಟ್ಟಾಗ 200ಕ್ಕೂ ಮೀರಿದ ಶಾಸನಗಳನ್ನು ನಾವು ತೀರಿಸಬೇಕಾಗಿಲ್ಲ. ಇನ್ನೂ ಭಯ ಆಯಿತು ನನಗೆ. ಅಷ್ಟು ಕಷ್ಟ ಇದ್ದ ಇದು ಅಂತಲೂ ಭಯ. ಅದು ಹೇಗೆ ಅದು ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಈ ಜಾತಿಯನ್ನು ಮೀರಿ ಪ್ರದೇಶವನ್ನು ಮೀರಿ ಎಷ್ಟೋ ಬಾರಿ ಭಾಷೆಯನ್ನು ಮೀರಿ ಈ ಪ್ರಶಸ್ತಿಗಳು ಬೇಕಾಗ್ತದೆ. ಅಂಥದ್ದನ್ನ ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಮಾಡ್ಕೊಂಡು ಬಂದಿದ್ದೇನೆ ಅನ್ನೋದನ್ನ ಅವರ ಹಿಂದಿನ ಗಮನಿಸಿದ್ರೆ ಹಾಗಾಗಿ ಬಹಳ ಒಳ್ಳೆಯವರಿಗೆ ಬಹಳ ಪ್ರಾಮಾಣಿಕವಾಗಿ ಒಡಮಾಡಸ್ಪಷ್ಟವಾಗಿ ಈ ಪ್ರಶಸ್ತಿಗಳನ್ನ ನಾನು ಪಡೆದಿದ್ದೇನೆ ಅನ್ನೋ ಒಂದು ಸಣ್ಣ ಹೆಮ್ಮೆ ಇದೆ. ಸಾಹಿತ್ಯಕ್ಕೆ ಬಿದ್ದ ಸೀಮಿತ ಜೀವಪಟ್ಟು ಅದು ಇಡೀ ಸಮುದಾಯದ ಬೇರೆ ಬೇರೆ ಜ್ಞಾನಶಿಸ್ತುಗಳನ್ನೆಲ್ಲ ಒಳಗೊಂಡಿರುವ ಕಾರಣವಾಗಿ ಕೇವಲ ಸಾಹಿತ್ಯವಾದರೆ ಅದು ಒಂದು ಇಡೀ ಸಮಾಜದ ಸಂಸ್ಕೃತಿಯ ಚರಿತ್ರೆಯ ಸಮುದಾಯದ ಎಲ್ಲ ಬಗೆಯ ಸಂವೇದನೆಗಳನ್ನು ವೈಚಾರಿಕವಾಗಿ ಸಾಂಸ್ಕೃತಿಕವಾಗಿ ಪರಿಶೀಲನೆ ಮಾಡಬೇಕು ಕಾಣ್ತಿದ್ದಾಗೆ ಇವತ್ತು ಸಾಹಿತ್ಯವನ್ನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬಹುರೂಪಿಯಾಗಿ ಚಿತ್ರಿಸ್ತಾ ಇದ್ದಾರೆ. ತಮ್ಮ ಸ್ವಭಾವವನ್ನ ಮರೆತು ಬೇರೆ ಬೇರೆ ರೀತಿ ಅನಾವರಣ ಆಗ್ತಿದ್ದೇವೆ ಅನ್ನೋ ಕೂಡ ನನ್ನ ಪ್ರಕಾರ ಈ ಬಗೆಯ ಒಂದು ಪಲ್ಲಟ ಅಂದ್ರೆ ಸಾಹಿತ್ಯದ ಸ್ವಭಾವವನ್ನು ಚೌಕಟ್ಟನ್ನು ಮೀರುವ ಈ ಕಾಲದ ಏನು ಅಸ್ತಿತ್ವ ಅದು ನಿಜವಾಗಿಯೂ ಕನ್ನಡದ ಭಾಷೆಗೆ ಕನ್ನಡದ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ತುಂಬಾ ಮಾಡ್ತಾರೆ. ಅಥವಾ ಈ ಕಾಲದಲ್ಲಿ ಇರುವಂತಹ ಬೇರೆ ಬೇರೆ ಬದಲಾವಣೆಗಳನ್ನು ನೀವು ಗಮನಿಸಿದ್ರೆ ತಂತಾನೆ ಸಾಹಿತ್ಯಿಕ ಕಾಲವನ್ನು ಅಥವಾ ಜವಾಬ್ದಾರಿಯನ್ನು ಅಗತ್ಯವನ್ನು ಅವಕಾಶವನ್ನು ಸೃಷ್ಟಿ ಮಾಡಿಸೋದು. ಅದರಿಂದಲೇ ನನಗೆ ಇದು ಕಥೆ ಅಂತ ಅಷ್ಟೇ ಅನಿಸುತ್ತೆ. ನಾನು ಕಥೆ ಬರೀತೀನಿ ಅಂತ ಅನ್ಸುತ್ತೆ, ಅಥವಾ ಕಾದಂಬರಿ ನಾನು ಅನ್ಸುತ್ತೆ, ಕವಿತೆ ನಾನು ಅನ್ಸುತ್ತೆ. ಒಟ್ಟು ನಾನು ಏನೆಲ್ಲೋ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಒಂದು ಅವಕಾಶವನ್ನು ಒಂದು ಆಯ್ಕೆಯನ್ನು ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸಾಹಿತ್ಯದ ಒಂದು ಏನು ನಾಮಾಂಕಿತಗಳು ಏನಿದೆಯೋ ಅವ್ಯಾವ ನನಗೆ ಇಷ್ಟ ಆಗ್ತದೆ. ಅದಕ್ಕೆ ಯಾವಾಗಲೇ ಅವ್ರ ಮಾತು ಕೇಳಿಸ್ಕೊಳ್ಳುವಾಗ ನನಗೆ ಆತಂಕ ಭಯ ಯಾವ ನನ್ನ ಎದುರಿಗೆ ಬರ್ತಾರೆ ಅಂತಂದು ಆತಂಕ. ಸೊ ಹೀಗಾಗಿ ನಾನು ಒಬ್ಬ ಸಣ್ಣ ಕಥೆಯ ಯಾವುದೋ ಒಂದು ಸಣ್ಣ ಹಳ್ಳಿಯ ಮೂಲಿಗೆ ಬರ್ಕೊಳ್ತಿರುವಾಗ ಈ ಎಲ್ಲ ಬಗೆಯ ಅವಘಡಗಳು ನನಗೆ ಆಧುನಿಕ ಜಗತ್ತು ನನಗೆ ತೋರುವ ಬೆಳೆಗಳು, ರಾಹುಲಗಳು, ಮಾಯಾವಿಗಳು ಎಲ್ಲವೂ ನನಗೆ ಎದುರಾಗ್ತದೆ. ಅವೆಲ್ಲವನ್ನು ಎದುರುಗೊಳ್ಳುವ ಪ್ರಕ್ರಿಯೆಯೊಳಗೆ ನಾವು ಸಾಹಿತ್ಯದ ಈ ಏನೇನು ಕ್ರಮಗಳಿವೆ ಇವನ್ನೆಲ್ಲ ಬಿಟ್ಟು ನಾನು ಮಾಡ್ತೀನಿ. ಅದಕ್ಕೆ ಎಷ್ಟೋ ನಾನು ಕನ್ನಡ ಸಾಹಿತ್ಯ ಓದೇ ಇಲ್ಲ. ಆದರೆ ಸೋಷಿಯಲ್ ಸೈನ್ಸ್ನ ಆಂಥ್ರೋಪಾಲಜಿ ಅನ್ನುವಂಥ ಬೇರೆ ಬೇರೆ ಜ್ಞಾನಶಾಸ್ತ್ರಗಳನ್ನ ಅಗಾಧವಾಗಿ ನಾನು ಓದಿಸ್ತಾರೆ. ಮಲೆಯಾಳಿ ಮತ್ತು ಕಾದಂಬರಿ ನಾವು ಓದಿದಷ್ಟೇ ತೀವ್ರವಾಗಿ ಮಲೆಯಾಳಿಯ ಕೊಬ್ರಿಯಾ ಐಲ್ಯಾಂಡ್ ಅನ್ನು ಯಾವುದೋ ಒಂದು ಆಂಥ್ರೋಪಾಲಜಿ ಪುಸ್ತಕವನ್ನು ಅಷ್ಟೇ ಬೇಕು ಎಲ್ಲರಿಗೂ ನನಗೆ ವ್ಯತ್ಯಾಸ. ಹಾಗಾಗಿ ಒಟ್ಟು ಸಾಹಿತ್ಯ ಮಾನದಂಡಗಳೇನಿದೆಯೋ ಅವನ್ನ ಈ ಅಲಕ್ಷಿತ ಜಗತ್ತು ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಮಾಡ್ತಾರೆ, ಡಿಸ್ಟ್ರಕ್ಟ್ ಮಾಡ್ತಾರೆ. ಒಂದು ರೀತಿ ತಲ್ಲಣ ಮಾಡಲೇಬೇಕು. ತಲ್ಲಣ ಮಾಡದೇ ಇದ್ರೆ ಸಾಹಿತ್ಯದ ಈ ವಿಕಾಸಕ್ಕೆ ನಮಗೆ ಬೇಕಾದ ಆಕಾರಗಳು. ಹಾಗಾಗಿ ನಾನು ಸಣ್ಣ ಕಥೆ ಬರೆಯಬೇಕ, ನಾನು ಒಟ್ಟು ಏನನ್ನೂ ನನಗೆ ಸೃಷ್ಟಿಸಿಕೊಡ್ತೀನಿ. ಅದು ವ್ಯಕ್ತಿಗತವಾಗಿರ್ಬೋದು, ಸಮುದಾಯವಾಗಿರ್ಬೋದು, ಕಾಲದ್ದಾಗಿರ್ಬೋದು, ಈ ಸಮಾಜದ ಅಥವಾ ಕನ್ನಡ ಅಂತ ಏನು ಅನಿಸ್ತೀವೋ ಅದರ ಪ್ರಜ್ಞೆ ಇರ್ಬೋದು. ಹೀಗಾಗಿ ಸಾಹಿತ್ಯದ ನಮ್ಮ ನಂಬಿಕೆ ಪ್ರಶ್ನೆಗೆ ಒಳಪಡಿಸಿದೆ. ಈ ಇದರಲ್ಲಿ ನನಗೆ ನಾನು ಇನ್ನೇನಿನ ಮಾತಾಡೋದು ನನಗೆ ಕಷ್ಟ ಆಗುತ್ತೆ. ಅದರಿಂದ ನೀವೆಲ್ಲ ನನ್ನನ್ನು ಪ್ರೀತಿಗಳನ್ನು ಮಾತು ಬೆಳೆಸಿಕೊಂಡ್ರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಬಗ್ಗೆ ಬಹಳ ಪ್ರೀತಿಯ ಬಗ್ಗೆ ಮಾತನಾಡಿ ಅವು ಒಂದು ರೀತಿ ಸಂತೋಷ ಕೊಡ್ತದೆ, ಒಂದು ರೀತಿ ಬೇಸರ ಮಾಡ್ತಾರೆ. ಯಾಕಂದರೆ ಒಂದು ಮಾತು ಸಣ್ಣ ಮಾತು ನಿಮಗೆ ರಿಪೀಟ್ ಮಾಡೋದಾದ್ರೆ ನಿರೂಪಕ ಕಥೆಯ ನಿರೂಪಕ ಮಾಸ್ತಿ ಕಥೆಯ ನಿರೂಪಕ, ನನ್ನ ಕಥೆಯ ನಿರೂಪಕ, ಬರಗೂರರ ಕಥೆಯ ನಿರೂಪಕ, ತೇಜಸ್ವಿಯ ನಿರೂಪಕ. ನೀವು ಯಾಕೆ ಜಾತಿ ಸೂಕ್ತವಾದಂತಹ ಓದನ್ನು ಮಾಡ್ತೀವಿ? ಜಾತ್ಯತೀತವಾದ ಓದು ಯಾಕೆ ಸಾಧ್ಯವಾಗುತ್ತೆ?
ಜಾತಿ ಸೂಚಕ ಸೃಜನಶೀಲ ಪ್ರಕ್ರಿಯೆಗೆ ಬಹಳ ದೊಡ್ಡ ಒಡಕೊಂಡು ನನ್ನ ಕಥೆಗೆ ಹೊಡ್ತಾ ಅಂತ ಓದುವವರಿಗೆ ಅದು ನಷ್ಟ. ಜಾತಿ ಸೂಚಕದಿಂದ ಒಂದು ಕೃತಿಯನ್ನ ಪ್ರವೇಶ ಮಾಡಿದ್ರೆ ಅದು ಓದುಗರಿಗೆ ನಷ್ಟ, ಆ ಭಾಷೆಗೂ ನಷ್ಟ, ಆ ಸಂವೇದನೆಗೂ ಸೀಮಿತವಾದಂತಹ ಒಂದು ಇಕ್ಕಟ್ಟು ಸಾಧ್ಯ. ಅದರಿಂದ ಜಾತ್ಯತೀತವಾದಂತಹ ಒಂದು ಓದು ಸಾಧ್ಯ. ಅದು ಜಾತ್ಯತೀತವಾದ ವಿಮರ್ಶೆಗೂ ಸಹಾಯ ಮಾಡುತ್ತೆ. ಸಂಸ್ಕೃತಿನ ಜಾತ್ಯತೀತವಾಗಿ ನೋಡಲಿಕ್ಕೂ ಸಾಧ್ಯ. ಹೆಗಡೆಯವರು ಮಾತು ಕೇಳಿ ಅನನ್ಯತೆ ನಮ್ಮ ಸಂಸ್ಕೃತಿನ ನೆನಪು ಮಾಡ್ಕೊಳ್ಳುವಾಗ ನಾವು ಹೆಣ್ಣು ಹೆಜ್ಜೆಲಿರ್ತೀವಿ ಅಂತ ಒಂದು ಅಭಿಪ್ರಾಯದಲ್ಲಿ ಮಾಡ್ತೀವಿ. ಬಿಜೆಪಿ ಮಾತಾಡೋದಕ್ಕೂ DHS ಮಾತಾಡೋದಕ್ಕೂ ಒಂದು ತೆನ್ನಿ ಹೆಜ್ಜೆ ಇರ್ತದೆ. ಬಹಳ ತೆಳುವಾದ ಒಂದು ಹೆಜ್ಜೆಯಲ್ಲಿ ನಿಂತಿರ್ತೀವಿ. ಸ್ವಲ್ಪ ಜನರು ನಾವು ಅದು ಆಗ್ಬೋದು ಇದು ಆಗ್ಬೋದು ಹೋದಕ್ಕೂ RSS ಇವತ್ತು ತೆನ್ನಿ ಹೆಜ್ಜೆ ಅನ್ನೋ ಅಭಿಪ್ರಾಯನ ಸಾಹಿತ್ಯದಲ್ಲಿ ಮಾತಾಡಿದ್ರೆ ಸೋಷಿಯಲ್ ಸೈನ್ಸ್ ಮಾಡ್ತಾರೆ. ಅದರಿಂದ ನಾನು ಏನನ್ನಿಸ್ತೇನೆ ಅಂತಂದ್ರೆ ಈ ತಿನ್ನಾದಂತ ಈ ವೈಚಾರಿಕ ಹೆಜ್ಜೆ ಇದನ್ನ ಸೆಕ್ಯುಲರ್ ಆಗಿ ನೋಡಬೇಕು. ಕುವೆಂಪು ಅವರನ್ನ ಒಕ್ಕಲಿಗರ ಸಾಹಿತ್ಯ ಅಂತ ನಾವು ಹೇಳೋದು ಎಷ್ಟು ತೊಂದರೆ ಮಾಡಬೇಕು. ಕನ್ನಡ ಪರಂಪರೆ ಎಷ್ಟು ಅವಮಾನ. ಹಾಗೆ ಸಿದ್ಧಲಿಂಗಯ್ಯನ ನೀವು ದಲಿತ ಕೇಳಿದ್ರೆ ಅದು ಜಾತಿ ಸೂಚಕವಾಗಿ ನಿಮ್ಗೆ ಯಾರಿಗೂ ಕಾಣಬೇಕು. ಅದು ನನಗೆ ನನ್ನನ್ನ ಈ ದಲಿತ ನಿರೂಪಕರಿಗೆ ಈ ಕಾಲದ ಅಲ್ಲಣಿಗಳು ತೀವ್ರವಾಗಿ ಕಾಣ್ತವೆ ಅಂತ ಪಾಸಿಟಿವ್ ಆಗಿ ಹೇಳ್ತಿದ್ರು ಕೂಡ ಈ ನಿರೂಪಕರಿಗೆ ಈ ದಲಿತ ಈ ನ್ಯೂ ಕಾಸ್ಟ್, ನ್ಯೂ ಐಡೆಂಟಿಟಿ ಟು ದಿ ಕಾಸ್ಟ್ ಯಾಕೆ ಬೇಕು ಅನ್ನೋ ಒಂದು ಸಣ್ಣ ಇದು ಕೂಡ ನನ್ನ ಮನಸ್ಸಲ್ಲಿ ಬರ್ತದೆ. ಅದರಿಂದ ಆ ಸಂವಾದಕ್ಕೆ ನಾನು ಎಷ್ಟು ತೊಡಗೋದಿಲ್ಲ. ಪ್ಲೀಸ್ ನೀವು ಯಾರೇ ಆಗಲಿ ಒಂದು ಸೆಕ್ಯುಲರ್ ರೀಡಿಂಗ್ ನಿಮಗೆ ನೀವು ಸಾಹಿತ್ಯವಂತ ನಾವೇನು ಅನ್ಕೊಂಡಿದ್ದೀವೋ ಸೋಷಿಯಲ್ ಸೈನ್ಸ್ ನಮಗೆ ಬೇರೆ ಬೇರೆ ಹುಡುಕಾಟಗಳಿದೆ ಅಂತಿರ್ತೀವೋ ಅದಕ್ಕೆ ಪೆಟ್ಕೊಡ್ತಿದ್ದೆ. ಹೀಗಾಗಿ ನಾನು ಮಾಡ್ತೀನಿ ಸ್ಟೇಟ್ ನನಗೆ ಪ್ರಶಸ್ತಿ ಕೊಟ್ಟಿರಬೇಕು ಅಥವಾ ನನಗೆ ಕಸಿ ನನಗೆ ಮಾತು ಎಲ್ಲವೂ ಸೇರಿಸಿ ನಿಮಗೆ ವಹಿಸಿ ನನ್ನ ಅಲ್ಲ ಆ ಶ್ರೀಮದ್ ಗಾಂಭೀರ್ಯ ಅಂತ ಹೇಳಬೇಕಾದ್ರೆ ಅದರಿಂದ ಒಂದು ಸಣ್ಣ ಕುಶೋದ್ಯನೂ ಇರುತ್ತೆ. ನಾನು ಕುಶೋದ್ಯದಿಂದ ಹೇಳ್ತಾ ಇಲ್ಲ. ನನಗೆ ಬೆಂಗಳೂರಿನಲ್ಲಿ ಅನೇಕರು ಸಾಹಿತ್ಯ ಓದುಗಾರರು ಅಥವಾ ಸಾಹಿತ್ಯ ವಿಮರ್ಶಕರು ಆಸಕ್ತರು ಈ ಸಂಭ್ರಮಣೆ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಿರ್ತಾರೆ ಒಂದೊಂದ್ಸರಿ. ನಾನು ಅದನ್ನು ನಿರಾಕರಿಸ್ತಾ ಬಂದಿದ್ದೇನೆ. ಮುಂದೆ ನಾನು ಆ ಮಾತನ್ನು ಹೇಳ್ತೇನೆ. ಆದ್ರೆ ಇಲ್ಲಿ ಬಹಳ ಜನ ಪ್ರಜ್ಞಾವಂತರು ಇರ್ಬೋದು ಅಂತ ನನಗೆ ಯಾಕನ್ಸುತ್ತೆ ಅಂದ್ರೆ ನೀವು ಯಾರು ಚಪ್ಪಾಳೆನೇ ತಟ್ಟೋದಿಲ್ಲ. ಸಾಮಾನ್ಯ ಬಹಳ ಪ್ರಜ್ಞಾವಂತರಿದ್ರೆ ಪ್ರಶಸ್ತಿ ತಗೊಳ್ಳುವಾಗಲೂ ಚಪ್ಪಾಳೆ ತಟ್ಟೋದಿಲ್ಲ. ತಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದಕ್ಕೆ ನಾನಾ ರೀತಿಯ ಸಂಕೇತಗಳಿವೆ ನಮ್ಮಲ್ಲಿ. ಅದ್ರ ಚಪ್ಪಾಳೆ ತಟ್ಟೋದು ಒಂದು ಸಂಕೇತ. ಸಾಮಾನ್ಯ ಜನರು ಯಾವ ರಾಜಕೀಯ ಪಕ್ಷದ ಸಭೆಗಳಲ್ಲಿ ಚಪ್ಪಾಳೆ ತಟ್ತಾರೆ, ನಾನೇ ತಟ್ಟಬೇಕು ಅಂತ ನಾವು ಅನ್ನೋದಾದ್ರೆ ನಾವು ಇನ್ನೊಂದು ಪರ್ಯಾಯ ಹುಡುಕೊಳ್ಬೇಕಾಗುತ್ತೆ. ಚಪ್ಪಾಳೆ ತಟ್ಬಿಟ್ಟು ಕಪಾಳ ಕಟ್ಟಲ್ವ ಈ ತರದ ಒಂದು ಪರ್ಯಾಯ ಹುಡುಕೊಳ್ಳೋ ತರದ ಬರುತ್ತೆ. ಅಂದ್ರೆ ಒಂದು ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಒಳಗಡೆ ನವ್ಯದ ರೀತಿಯಲ್ಲಿ ಸಂತೋಷ ಪಡೋದ್ರ ಬದಲು ನವೋದಯದವ್ರ ತರ ಒಂದು ದಲಿತ ಬಂಡಾಯದವ್ರ ತರನು ಸಂತೋಷ ಪಡೆಯುತ್ತೆ. ನಾವು ಅದನ್ನು ಪ್ರಕಟಗೊಳಿಸ್ಕೊಳ್ಳೋಣ ಅಂತ ಒಂದು ಸಂತೋಷದ ಸಂದರ್ಭದಲ್ಲಂತೂ ನಾನು ಇದೆ. ಕಾರಣ ನಾನು ಮೆಚ್ಚಿಕೊಳ್ತಕ್ಕಂತಹ ಇತ್ತೀಚಿನ ಕೆಲವು ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂತಿರಲಿಲ್ಲ. ಹೇಳಿದರೆ ಶ್ರೀಮತಿ ರಮಾದೇವಿಯವರು ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ನಾನು ಅನ್ಕೊಂಡಿದ್ದೆ ಅಧ್ಯಕ್ಷತೆ ವಹಿಸಿರೋದ್ರಿಂದ ಬಹುಶಃ ನನಗೆ ಡಬಲ್ ಆಕ್ಟಿಂಗ್ ಕೆಲಸ ಕೊಡ್ತಾರೆ, ನಾನು ಏಕಕಾಲದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇನೆ, ಅಧ್ಯಕ್ಷತೆಯನ್ನು ವಹಿಸ್ತೇನೆ ಅಂತ ಮೊಗಳಿ ಗಣೇಶ್ ಒಂದು ಪ್ರಶಸ್ತಿ ಪ್ರದಾನ ಮಾಡಿದೆ ಅಂತ ನಾನು ಸ್ವಲ್ಪ ಸಂತೋಷ ಪಡ್ಬೋದು ಅಂದ್ಕೊಂಡಿದ್ದೆ. ಅಷ್ಟರ ಮಟ್ಟಿಗೆ ನಾನು ಸಂತೋಷ ಮುಕ್ಕಾಗಿದೆ ಸರ್. ಆದರೆ ರಮಾದೇವಿಯವರು ಕೊಟ್ಟಿರೋದು ಅವರು ನಡ್ಕೊಂಡು ಬಂದಿರುವಂತಹ ಪರಂಪರೆ, ಅದು ಆ ದೃಷ್ಟಿಯಿಂದ ಸಾರ್ಥಕವಾಗಿದೆ. ನಾನು ಈ ಮಾತನ್ನ ಹೇಳ್ಬೇಕಾದ್ರೆ ಮೊಗಳಿ ಗಣೇಶ್ ಅವರ ಜೊತೆಯಲ್ಲಿ ಒಂದು ವಾಗ್ವಾದ ಸಾಧ್ಯ ಎನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ಈ ಮಾತನ್ನ ನಾನು ಹೇಳ್ತಿದ್ದೆ. ಅಂದ್ರೆ ಮೊಗಳಿ ಗಣೇಶ್ ಅವರು ಪ್ರಶಸ್ತಿ ಸ್ವೀಕರಿಸುವಂತಹ ಸಂದರ್ಭದ ಒಳಗಡೆ ಅವರನ್ನ ಪ್ರಶಂಸೆ ಮಾಡಬೇಕು. ಪ್ರಶಂಸೆ ಇದೆಲ್ಲ ಪರಸ್ಪರ ಸಂಬಂಧ ಇದೆ ಯಾವಾಗಲೂ. ಆ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಅವರ ಮುಗುಳಿ ಆಗ್ಬೋದು, ಭೂಮಿ ಆಗ್ಬೋದು, ಈ ರೀತಿಯ ಕಥೆಗಳು ಏನಿವೆ ಅಂತಹ ಒಬ್ಬ ಕಥೆಗಾರರಾಗಿ, ಚಿಂತಕರಾಗಿ ವಿಶೇಷವಾಗಿ ನಮ್ಮ ನಡುವೆ ಕೆಲವು ವಾಗ್ವಾದಗಳನ್ನ ಹುಟ್ಟುಹಾಕುವ ಮತ್ತು ವಾಗ್ವಾದಗಳನ್ನ
ವಾಗ್ವಾದಗಳು ಯಾವತ್ತೂ ಅನಾರೋಗ್ಯಕರವಾದವಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಮಾಸ್ತಿ ಮತ್ತು ಕುವೆಂಪು ಅವರ ನಡುವೆ ನಡೆದ ವಾಗ್ವಾದ ಆಗಿದ್ದಿರಬಹುದು, ಹಾಗೆ ಆನಂದ್ರು ನಿರಂಜನ ನಡುವೆ ನಡೆದಿರ್ತಕ್ಕಂಥ ವಾಗ್ವಾದ ಆಗಿರ್ಬೋದು. ಕನ್ನಡದ ಬಹು ದೊಡ್ಡ ವಾಗ್ವಾದಗಳಿವೆ ಸಾಹಿತ್ಯ ಕ್ಷೇತ್ರದ ಒಳಗಡೆ. ಈ ಸಣ್ಣ ಜಗಳಗಳಲ್ಲ, ಈ ಸಣ್ಣ ಜಗಳ ಅಂತ MGFT ಒಂದು ಪದ ಬಳಸ್ತಿದ್ರು. ಈ ತರದ ನಾನು MA ಓದ್ತಾ ಇರೋ ಸಂದರ್ಭದಲ್ಲಿ ಈ ತರದ ಪದಗಳು ಬಹಳ ಕೇಳ್ತಿದ್ದೆ, ಯಾಕೆಂದ್ರೆ ಅದು ಧ್ವನಿಯ ಉಚ್ಚಾಯ ಕಾಲ. ಅವರು ಒಂದ್ ರೀತಿ ಈ ತರ ನಾವು ಜಗಳ ಆಡ್ತೀವಿ, ಪ್ರೀತಿಯಿಂದ ಜಗಳ ಆಡ್ತೀವಿ ಅಂದ್ರೆ ಪ್ರೀತಿಯಿಂದ ಪ್ರಶಂಸೆ ಮಾಡ್ಕೊಳ್ತಿದ್ ಕಾಲ. ಜಗಳ ಆಡ್ತಿರೋದ ಇವ್ರು ಪ್ರಶಂಸೆ ಮಾಡ್ಕೊಂಡಿರೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂತ ಒಂದು ಸನ್ನಿವೇಶ ಒಳಗಡೆ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳ್ಕೊಂಡು ಬಂದಿದ್ದು. ಹಾಗಾಗಿ ನಾನು ಇದನ್ನ ಸಣ್ಣ ಜಗಳ ಅಥವಾ ದೊಡ್ಡ ಜಗಳ ಅನ್ನೋದಿಲ್ಲ, ವಾಗ್ವಾದ. ಈ ಸಾಂಸ್ಕೃತಿಕ ವಾಗ್ವಾದಗಳನ್ನ ಬೆಳೆಸೋದ್ರಲ್ಲಿ ಯಾರು ಹೆಚ್ಚು ಪಾತ್ರವನ್ನು ವಹಿಸ್ತಾರೆ, ಕ್ರಿಯಾಶೀಲರಾಗಿರ್ತಾರೆ, ಅವರು ನಮ್ಮ ನಡುವಿನ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರ್ತಾರೆ ಅಂತ ನಾನು ಭಾವಿಸುತ್ತಿದ್ದೇನೆ. ಅಂಥದೊಂದು ಜವಾಬ್ದಾರಿಯನ್ನ ಮೊಗಳಿ ಗಣೇಶ್ ಅವರು ತಮ್ಮ ಕಥೆಗಳ ಮುಖಾಂತರವೂ ನಿರ್ವಹಿಸ್ತಾ ಇದ್ದಾರೆ ಮತ್ತು ಒಬ್ಬ ಚಿಂತಕರಾಗಿ ಸಹ ಇದನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅನ್ನೋದೇ ನನಗೆ ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಸೌಜನ್ಯದ ನಡೆ ಮತ್ತು ನಿಷ್ಠುರದ ನುಡಿ ಇರುವಂತ. ಸಾಮಾನ್ಯವಾಗಿ ನಾವು ಎರಡನ್ನ ಬೇರೆ ಬೇರೆ ಮಾಡೋದಿಲ್ಲ. ಸೌಜನ್ಯದ ನಡೆನುಡಿ ಇರ್ತಕ್ಕಂಥವ್ರು ಅಂತ ಒಟ್ಟಿಗೆ ಸೇರಿಸ್ತೇವೆ. ಕನ್ನಡ ಸಮೃದ್ಧವಾದ ಭಾಷೆ, ನಡೆನುಡಿ ಅಂತ ಆಸುಪಾಸು ಈ ತರ ಎಲ್ಲ ಸೇರಿಸ್ತೇವೆ. ಕೆಲವು ಸಾರಿ ನಿಷ್ಠುರದ ನಡೆನುಡಿ ಅಂತ ಹೇಳ್ತೇವೆ. ಆದ್ರೆ ಸೌಜನ್ಯದ ನಡೆ ಇದ್ದು ನಿಷ್ಠುರದ ನುಡಿ ಇರೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಮ್ದಂತವನ್ನ. ನಮ್ಮ ನಡವಳಿಕೆಯಲ್ಲಿ ಸೌಜನ್ಯ ಇರೋದಕ್ಕೆ ಸಾಧ್ಯ, ಆದ್ರೆ ನಮ್ಮ ನುಡಿ ಆಡುವ ಮಾತಿದೆಯಲ್ಲ, ಅದು ನನ್ನ ಎದೆಯ ದನಿಯಾಗಿ ಬಂದರೆ ಅದಕ್ಕೆ ಇರಬೇಕಾಗಿರ್ತಕ್ಕಂಥ ಖಚಿತತೆ ಮತ್ತು ನಿಷ್ಠುರತೆಗಳು ಅಗತ್ಯ ಇರುತ್ತೆ. ನಾನು ಮೊಗಳಿಯವರಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಈ ನಿಷ್ಠುರದ ನುಡಿ ಮತ್ತು ಸೌಜನ್ಯದ ನಡೆ, ಇವೆರಡನ್ನೂ ನಾನು ಕಂಡುಕೊಂಡಿರೋದ್ರಿಂದ ನಿಜವಾಗೂ ಇವತ್ತು ಅತ್ಯಂತ ಪ್ರೀತಿಯಿಂದಲೇ ನಾನು ಈ ಸಮಾರಂಭದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ದೇಶಿತನದ ಸೈದ್ಧಾಂತಿಕತೆ ಮತ್ತು ಪ್ರಾಯೋಗಿಕತೆ, ದೇಶಿತನದ ಸೈದ್ಧಾಂತಿಕತೆ ಮತ್ತು ಪ್ರಾಯೋಗಿಕತೆ ಈ ಎರಡು ನೆಲೆಗಳಲ್ಲಿಯೂ ಮೊಗಳಿಯವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ದೇಶಿತನವನ್ನು ಕುರಿತಂತೆ ಆಗಬಹುದು, ನಮ್ಮ ಸಮಕಾಲೀನ ಸಂದರ್ಭದ ಸಾಂಸ್ಕೃತಿಕ ಪಲ್ಲಟಗಳನ್ನು ಕುರಿತಂತೆ ಆಗಬಹುದು, ಅವರ ಜೊತೆಯಲ್ಲಿ ಒಂದು ತಾತ್ವಿಕವಾಗಿರ್ತಕ್ಕಂತಹ ಸಂವಾದವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಅವರ ವಿಚಾರಗಳು ಒಪ್ಪದೇ ಇದ್ದಾಗ ಒಂದು ಸಾಂಸ್ಕೃತಿಕ ವಾಗ್ವಾದವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅನ್ನೋದು ನನಗೆ ತುಂಬಾ ಮುಖ್ಯವಾದ ಸಂಗತಿ. ಯಾಕೆಂದ್ರೆ ಕೆಲವರ ಜೊತೆ ವಾಗ್ವಾದವನ್ನ ಮಾಡೋದಕ್ಕಾಗೋದಿಲ್ಲ, ಸಂವಾದವನ್ನು ನಡೆಸೋದಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ ಎಷ್ಟೋ ಜನರ ಜೊತೆಯಲ್ಲಿ. ಆದ್ರೆ ತುಂಬಾ ಗಂಭೀರವಾಗಿ ವಿಷಯಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು ಆಡಿದ ಮಾತುಗಳಿದೆಯಲ್ಲ, ಬಹುಶಃ ಅವರ ಸಹಜ ಶೈಲಿಯ ಮಾತುಗಳು ಆಗಿರಲಿಲ್ಲ ಇವತ್ತು ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾನಂತೂ ಭಾವಿಸ್ಕೊಂಡಿರೋದು ಹಾಗೆ. ಆದ್ರೆ ಅವರು ಮಾನಸಿಕವಾಗಿ ಸಹಜವಾಗಿ ಮಾತಾಡಲಿಲ್ಲ ಅಂತಿದ್ರ ಅರ್ಥ ಅಲ್ಲ. ನಾನು ಹೇಳಿದ ಸಹಜ ಶೈಲಿ ಅಷ್ಟೇನೆ. ಅವರ ಎಲ್ಲೋ ಒಂದು ಅಳುಕು, ಒಂದು ಆತಂಕ ಅವರೆಲ್ಲ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಆತಂಕ ಆಗ್ತಾ ಇದೆ, ಹೆಗಡೆಯವರು ಮಾತಾಡ್ತಿರುವಾಗ ನನ್ನ ಎದುರುಗಡೆ ಯಾರೋ ಬಂದಾಗ ಆಗ್ತಿರ್ತಾರೆ. ಯಾಕೆ ಅವ್ರಿಗೆ ಹೆಗಡೆಯವರು ಮಾತಾಡ್ತಿರುವಾಗ ನನ್ನ ಎದುರುಗಡೆ ಯಾರೋ ಬಂದಾಗ ಆಗ್ತಿರ್ತಾರೆ ಅಂತ ಮೊಗಳಿಗೆ ಅನ್ಸುತ್ತೆ. ಹೆಗಡೆಯವರು ಮಾತಾಡ್ತಾ ಇರುವಾಗ ನನ್ನ ಎದುರಿಗೆ ದೊಡ್ಡ ಹಾರಪ್ರಾಯಿಗಳು ಬರ್ತಾ ಇವೆ ಅಂತ ಕೆಲವರಿಗೆ ಅನ್ಸುತ್ತೆ. ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಪ್ರಶಸ್ತಿ ಪ್ರದಾನ ಸಮಾರಂಭದ ಒಳಗಡೆ ಪ್ರಶಸ್ತಿ ಪಡೆದವರನ್ನ ಕುರಿತು ಮಾತಾಡ್ತಾ ಇರುವ ಸಂದರ್ಭದಲ್ಲಿ, ಅದರ ಬಗ್ಗೆ ಗಂಭೀರವಾದ ಚಿಂತನೆ ನಡೆಸ್ತಿರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಳಗೆ ಭಯಭೀತನಾಗ್ತಾನೆ ಅನ್ನೋದು ಸಹ ನಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದರ್ಭದ ಒಂದು ದೊಡ್ಡ ವ್ಯಾಖ್ಯಾನ ಅಂತ ನಾನು ಭಾವಿಸಿಕೊಂಡಿದ್ದೆ. ಅವರ ಒಳಗಡೆ ಆಗುವ ಈ ಆತಂಕಕ್ಕೆ, ಅವರ ಒಳಗಡೆ ಆಗ್ತಕ್ಕಂಥ ಈ ಭಯದ ನೆಲೆಗಳಿಗೆ ಮೊಗಳಿ ಅಷ್ಟೇ ಕಾರಣ ಅಲ್ಲ. ನನಗೆ ಹಾಗೆ ಅನಿಸ್ತಾ ಇತ್ತು ಅಂತ ಮೊಗಳಿ ಹೇಳ್ತಾ ಇದ್ರು, ಅದು ನಾನು ಅಲ್ಲ, ಅದು ನಾವು ಅಂತ ನಾನು ಅಂದ್ಕೊಂಡಿದ್ದೆ. ಮೊಗಳಿ ಈಗ ಅನಿಸ್ತಾ ಇದೆ ಅಂದ್ರೆ ಮೊಗಳಿಗೆ ಅಷ್ಟೇ ಅನಿಸಿದ್ದಲ್ಲ, ಈ ಭಯ ಎಷ್ಟೋ ವರ್ಷಗಳಿಂದ ಅವರ ಒಳಗಡೆ ಹೆಪ್ಪಟ್ಕೊಂಡು ಬಂದಿರುತ್ತೆ. ಈ ಆತಂಕ ಎಷ್ಟೋ ವರ್ಷಗಳಿಂದ ಹೆಪ್ಪಟ್ಕೊಂಡು ಬಂದಿರುತ್ತೆ. ಹಾಗಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ಒಂದು ಮಾತು ಹೇಳ್ತೇನೆ. ನಮಗೆ ಅದರಲ್ಲೂ ನಮ್ಮ ದೇಶದಲ್ಲಿ, ನನಗೆ ಬೇರೆ ದೇಶದ ವಿಷಯ ಹೆಚ್ಚು ಗೊತ್ತಿಲ್ಲ ನನಗೆ, ಏಕೆಂದ್ರೆ ನಾನು ಹೊರದೇಶದಲ್ಲಿದ್ದಾಗ ಅಂತ ರಾಗ ಹೇಳ್ಕೊಳ್ಳುವಂತ ಕೆಲವು ಪ್ರೊಫೆಸರ್ಗಳಿರ್ತಾರೆ. ಪಂಕ್ತಿಗೆ ನಾನು ಸೇರಿದವನಲ್ಲ, ವಿನಯವಾದ ಅಮೇರಿಕಾ ಅಂತ ಹೇಳ್ತಿರ್ತಾರೆ. ಇಲ್ಲಿರೋದು ಬಿಟ್ಬಿಡ್ತಾರೆ ಅವರು. ಮತ್ತೆ ವಿನಯದಲ್ಲಿ ಯಮನ್ ಅಂತ ಯಾರು ಹೇಳೋದಿಲ್ಲ. ಅದೊಂದು ಸಂತೋಷ. ನನಗೆ ಏನನ್ಸುತ್ತೆ, ನಮ್ಮ ದೇಶದ ಮಟ್ಟಿಗೆ ದೇಹದ ವಯಸ್ಸು ಮನಸ್ಸಿನ ವಯಸ್ಸು ಬೇರೆ ಬೇರೆ ಅಂತ ನಾನು ಅನ್ಕೊಂಡಿದ್ದೇನೆ. ದೇಹದ ವಯಸ್ಸು ಮನಸ್ಸಿನ ವಯಸ್ಸು ಬೇರೆ ಬೇರೆ. ಒಂದು ದೇಹಕ್ಕೆ 50 ವರ್ಷ ಆಗಿದ್ರೆ ಅವರ ಮನಸ್ಸಿಗೆ 5,000 ವರ್ಷ ಆಗಿರೋದಕ್ಕೆ ಸಾಧ್ಯ ಇದೆ. ಮೊಗಳಿಯವರ ದೈಹಿಕ ವಯಸ್ಸಿಗೆ, ಮೊಗಳಿಯವರ ಮಾನಸಿಕ ವಯಸ್ಸಿಗೆ ವ್ಯತ್ಯಾಸ ಇದೆ.
ಆದ್ದರಿಂದ ಮೊಗಲಿಯವರಲ್ಲಿರುವ ಆತಂಕ ಅವರ ದೇಹದ ವಯಸ್ಸಿನ ಪರಿಮಾಣದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆ ವಯಸ್ಸನ್ನ ಮೀರಿ 100 ವರ್ಷ ಆಗಿರ್ಬೋದು ಅಥವಾ 1000 ವರ್ಷ ಆಗಿರ್ಬೋದು. ಹಾಗಾಗಿ ಮನಸ್ಸಿನ ವಯಸ್ಸು ಮತ್ತು ದೇಹದ ವಯಸ್ಸು ಭಿನ್ನವಾಗಿರುವ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಒಳಗಡೆ ಅವರಿದ್ದಾರೆ. ನನಗೆ ಗೊತ್ತಿಲ್ಲದಂತೆ 1000 ವರ್ಷದ ಸಂಪ್ರದಾಯಗಳನ್ನು ನಾನು ಅನುಸರಿಸ್ತಾ ಹೋಗ್ಬಿಟ್ಟಿದ್ದೇನೆ, ಅದು ಪವಿತ್ರ ಹಾಕೊಳ್ತೇನೆ, ಪುಣ್ಯ ಹಾಕೊಳ್ತೇನೆ, ಇದು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿ. ಅದು ನನ್ನ ದೇಹವನ್ನು ಬಗ್ಗಿಸಿ ನಾನು ಕಲ್ತದ್ದಲ್ಲ, ಆದ್ರೆ ನನ್ನ ಮನಸ್ಸಿನ ಒಳಗಡೆ ತಾನೇ ತಾನಾಗಿ ಯಾಕೆ ಸೇರಿರುತ್ತೆ? ಹಾಗಾದ್ರೆ ಈ ಮನಸ್ಸು ಮತ್ತು ದೇಹ ಎರಡರ ನಡು ವಯಸ್ಸಿನ ಅಂತರ ಇದೆಯಲ್ಲ, ಆ ಅಂತರವೇ ನಮ್ಮ ಸಾಮಾಜಿಕ ವಿಪರ್ಯಾಸವಾಗಿ ಇವತ್ತು ಬೆಳೀತಾ ಇರೋದ್ರಿಂದ ಮೊಗಲಿಯವರ ಮಾತುಗಳು ಕೇವಲ ಮೊಗಲಿಯವರ ಮಾತು ಅಂತ ನಾನು ಅಂದ್ಕೊಂಡಿಲ್ಲ. ಹಾಗಾಗಿ ಈ ವಿಚಾರವನ್ನು ಮುಂದೆ ಹೇಳ್ತಾ ಇದ್ದೇನೆ. ಈ ಶ್ರೀಧರ ಪ್ರಶಸ್ತಿಯನ್ನ ಕೊಡುವ ಸಂದರ್ಭದಲ್ಲಿ ಬಿ ಎಸ್ ಶ್ರೀಧರ್ ಅಂತ ಒಬ್ಬ ವಿಮರ್ಶಕ ಮತ್ತು ವೈಚಾರಿಕ ನೆಲೆಯ ಹಿರಿಯರ ಹೆಸರನ್ನು ಸಾರ್ಥಕಪಡಿಸ್ತಕ್ಕಂತಹ ಕೆಲಸ ಇದು ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಮೊಗಲಿಯವರ ಚಿಂತನಶೀಲತೆ, ಬಿ ಎಚ್ ಶ್ರೀಧರ್ ಅವರ ಚಿಂತನಶೀಲತೆ ಎರಡಕ್ಕೂ ವ್ಯತ್ಯಾಸ ಇರಬಹುದು. ಆದ್ರೆ ಆ ಚಿಂತನಶೀಲ ಪರಂಪರೆಯೊಂದರ ಮುಂದುವರಿಕೆಯಾಗಿಯೇನೆ ಇವತ್ತು ಮೊಗಲಿಯವರಿಗೆ ಪ್ರಶಸ್ತಿ ಲಭ್ಯವಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಇಂಥದ್ದೊಂದು ಕೆಲಸವನ್ನ ಈ ಸಿರ್ಸಿ ಅಂತ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆಯನ್ನ ಮೊಗಲಿದ್ರೆ ಅದು ಔಪಚಾರಿಕ ಅಲ್ಲ. ನಮ್ಮಲ್ಲಿ ಸಾಹಿತ್ಯದ ಸಂಭ್ರಮ ಇಲ್ಲ, ಸಾಹಿತ್ಯದ ಕೆಲಸಗಳು ಹೆಚ್ಚಾಗ್ತಾ ಇಲ್ಲ ಅಂತ ರಾಜರಾಜಕೀಯವಾಗಿರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತುಗಳು ಎಷ್ಟು ಅರ್ಥಹೀನ ಅನ್ನೋದ್ರಿಂದ ಬಂದಾಗ ಅನೇಕ ಹಳ್ಳಿಗಳಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೀತಿವೆ, ತಾಲೂಕು ಕೇಂದ್ರಗಳಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೀತಾ ಇವೆ. ಆದ್ರೆ ಆ ಸಾಹಿತ್ಯ ಚಟುವಟಿಕೆಗಳಿಗೆ ಲಭ್ಯವಾಗಬಹುದಾದಂತಹ ಒಂದು ಪ್ರಚಾರದ ಮನ್ನಣೆ ಇದೆಯಲ್ಲ, ಅದು ಸಿಗದೇ ಇರಬಹುದು ಅಷ್ಟೇನೆ. ಆದ್ರೆ ಈ ಒಂದು ರೀತಿ ವಿಕೇಂದ್ರೀಕೃತವಾಗಿರ್ತಕ್ಕಂತಹ ನೆಲೆಯ ಒಳಗಡೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾನೇ ಇವೆ. ಅಂಥದೊಂದು ವ್ಯವಸ್ಥೆಯ ಭಾಗವಾಗಿ ಆಗ್ತಾ ಇರುವಂತಹ ಈ ಸಮಾರಂಭ ಮತ್ತು ಪ್ರೊಫೆಸರ್ ಬಿ ಎಸ್ ಶ್ರೀಧರ ಅವರ ನೆನಪನ್ನ ಸಾರ್ಥಕಗೊಳಿಸ್ತಕ್ಕಂಥ ಈ ಕ್ರಿಯೆಯನ್ನು ನಾನು ಮೆಚ್ಚಿಕೊಳ್ತೇನೆ. ಮೊಗಲಿ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಿ ಎಸ್ ಶ್ರೀಧರ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭ ಮೊಗಲಿಯವರಿಗೆ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ನಾನು ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸನ್ನಿವೇಶದ ಒಳಗಡೆ ಒಂದು ವಿಶಿಷ್ಟವಾದ ಸಂಕೀರ್ಣವಾದ ಸನ್ನಿವೇಶದಲ್ಲಿ ನಮ್ಮ ಸಾಂಸ್ಕೃತಿಕ ಲೋಕ ಹಾದು ಹೋಗ್ತಾ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಭೂಮಿ ಎನ್ನುವ ಕಥಾ ಸಂಕಲನದ ಹೆಸರಿದೆಯಲ್ಲ, ಮೊಗಲಿ ಕಾಣುವ ಭೂಮಿ ಬೇರೆ, ಅಡಿಗರು ಕಾಣುವ ಭೂಮಿ ಬೇರೆ, ಅಥವಾ ಕೇಸ್ನ ಕಾಣುವ ಭೂಮಿ ಬೇರೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಅಂತ ಆಕಾಶಕ್ಕೆ ಹೇಳುವ ಭೂಮಿ ಇನ್ನೊಂದ್ ಕಡೆ ಇರುತ್ತೆ, ಭೂಮಿಗಿಂತ ಇನ್ನೊಂದ್ ಕಡೆ ಹೋಗುತ್ತೆ. ಆದ್ರೆ ಈ ಭೂಮಿ ಬೇರೆ ಆಗಿರುತ್ತೆ. ಈ ಭೂಮಿಯಲ್ಲಿರುವ ಬದುಕು ಕೊಡುವ ಒಂದು ವಿನ್ಯಾಸ ಇದೆಯಲ್ಲ, ಅದೇ ಬೇರೆ ಆಗಿದೆ. ಈ ಭೂಮಿ ಅನ್ನೋದು ಕನ್ನಡ ಸಾಹಿತ್ಯದ ಬಹುಮುಖ್ಯವಾದಂತಹ ವಸ್ತುವಾಗಿ ಒಂದು ಪರಂಪರೆಯಾಗಿ ಬೆಳ್ಕೊಂಡು ಬಂದಿದೆ. ನಮ್ಮಲ್ಲೊಂದು ಭೂಮಿ ವಸ್ತು ಪರಂಪರೆ ಇದೆ ಕನ್ನಡ ಸಾಹಿತ್ಯದೊಳಗೆ. ಅದು ಹೇಗೆ ಈ ಭೂಮಿ ಮತ್ತು ಆಕಾಶಗಳ ಮುಖಾಮುಖಿಯಾಗಿ ಕಾಣಿಸಿಕೊಂಡಿದೆ. ಭೂಮಿ ಅನ್ನೋದು ಒಂದು ಸತ್ವವಾಗಿ ನಮ್ಮಲ್ಲಿ ಕಾಣಿಸಿಕೊಂಡಿದೆ, ಭೂಮಿ ಅನ್ನೋದು ಒಂದು ಸತ್ಯವಾಗಿ ನಮ್ಮಲ್ಲಿ ಕಾಣಿಸಿಕೊಂಡಿದೆ. ಭೂಮಿ ಮತ್ತು ಆಕಾಶಗಳ ನಡುವಿನ ಒಂದು ಕಾಣಿಸುತ್ತೆ. ಈಗೇನಾಗಿದೆ ಅಂದ್ರೆ ಭೂಮಿಯ ಒಂದು ಭಾಗಕ್ಕೆ ಭೂಮಿಯ ಇನ್ನೊಂದು ಭಾಗ ಶರಣಾಗ್ತದೆ ಮೀರಿ ಒಟ್ಟು ನಮ್ಮ ಆಧ್ಯಾತ್ಮಿಕ ಪರಂಪರೆ ಅಂತ ಏನನ್ನ ಕರೀತಾರೆ ಅಥವಾ ನಮ್ಮ ಸಂಸ್ಕೃತಿ ಅಂತ ಏನ್ ಕರ್ಕೊಂಡು ಬಂದಿದ್ದಾರೆ, ಅಲ್ಲಿ ಆಕಾಶದ ಎದುರು ಭೂಮಿ ಶರಣಾಗ್ತಾ ಇರ್ತಕ್ಕಂತಹ ತತ್ವವೇ ಹೆಚ್ಚು ಪ್ರಚಲಿತವಾಗಿದೆ. ಆದ್ರೆ ಮೊಗಲಿ ಭೂಮಿಯ ಬಗ್ಗೆ ಬರೆದರೆ ಅಥವಾ ದೇವೂರು ಭೂಮಿಯ ಬಗ್ಗೆ ಬರೆದರೆ ಆ ಭೂಮಿ ಆಕಾಶಕ್ಕೆ ಶರಣಾಗುವ ಭೂಮಿ ಅಲ್ಲ, ಅದು ಆ ಭೂಮಿ ಆತ್ಮವಿಶ್ವಾಸದ ಭೂಮಿ ಆಗಿರುತ್ತೆ. ಆ ಭೂಮಿ ಇನ್ನೊಂದು ಸಂಸ್ಕೃತಿಯ ವಿನ್ಯಾಸವಾಗಿರುತ್ತೆ ಅನ್ನೋದೇನೆ ನಮ್ಮ ಸಂದರ್ಭದ ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಕೃತಿಗಳು ಹುಟ್ಟುತ್ತಾ ಇರುವಾಗ, ಇಂಥ ಪ್ರತಿಭೆಗಳು ಹುಟ್ಟುತ್ತಾ ಇರುವಾಗ, ನಾನು ಮೊಗಲಿಯನ್ನ ಒಬ್ಬ ಪ್ರತಿಭಾವಂತ, ಇಂಥ ಪ್ರತಿಭೆಗಳು ಹುಟ್ಟಿರುವಾಗ ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ, ಕೆಲವು ಸಾರಿ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಪ್ರತಿಭಾವಂತರು, ನಿಜವಾದ ಅಪ್ಪಟ ಪ್ರತಿಭಾವಂತರು ಇವರು ಅಂತ ಹೇಳುವ ದಲಿತರು ಎನ್ನುವ ಕಾರಣಕ್ಕಾಗಿ ಪ್ರತಿಭಾವಂತರಾದವರಲ್ಲ, ಪ್ರತಿಭೆಯ ಕಾರಣಕ್ಕಾಗಿಯೇ ಪ್ರತಿಭಾವಂತರಾಗಿರ್ತಕ್ಕಂಥವ್ರು ಹುಟ್ಟುತ್ತಾ ಇರುವ ಈ ಸಂದರ್ಭದ ಒಳಗಡೆ ತಮ್ಮ ಹುಟ್ಟಿನ ಕಾರಣಕ್ಕಾಗಿಯೇ ಲಭ್ಯವಾದಂತಹ ಸಾಂಸ್ಕೃತಿಕ ವಿವರಗಳನ್ನ ಮತ್ತು ಸೃಜನಶೀಲತೆಯನ್ನು ತಂದುಕೊಟ್ಟಿರುವಂತಹ ಈ ಸಂದರ್ಭದ ಒಳಗಡೆ ಸಾಹಿತ್ಯವನ್ನ ನೋಡೋ ದೃಷ್ಟಿ ಹೇಗಾಗ್ತಾ ಇದೆ, ಅದು ಜಾತ್ಯಾತೀತ ಓದು ಸಾಧ್ಯವೋ ಇಲ್ವೋ ಅನ್ನೋದು ಅದೊಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಯನ್ನ ನಾನು ಇಲ್ಲಿ ಎತ್ಕೊಳ್ಳೋದಿಲ್ಲ. ಆದ್ರೆ ಸಾಹಿತ್ಯವನ್ನ ನೋಡುವ ದೃಷ್ಟಿ ಏನಾಗ್ತಾ ಇದೆ, ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಅದನ್ನ ಇತ್ತೀಚೆಗೆ ಒಂದು
ಸಂಚಿಕೆಯಲ್ಲಿ ಸಹ ಒಂದು ಸಾಹಿತ್ಯ ಸಂಚಿಕೆಯಲ್ಲಿ ಓದಿದ್ದು ನಮ್ಮ ಸಾಹಿತ್ಯದ ಸನ್ನಿವೇಶದಲ್ಲಿ ಇವತ್ತು ಸಂಭ್ರಮಗಳು ಕಾಣ್ತಾ ಇಲ್ಲ, ಇವತ್ತು ಸಂವಾದಗಳೇ ಕಾಣ್ತಾ ಇಲ್ಲ. ಇದು ಸತ್ಯವೇ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಇಂಥದೊಂದು ಸಂಭ್ರಮವೇ ಕಾಣಕ್ ಸಾಧ್ಯ ಇಲ್ಲದೆ ಇದ್ರೆ, ಸಂವಾದ ಕಾಣಕ್ ಸಾಧ್ಯ ಇಲ್ಲದೆ ಇದ್ದಿದ್ರೆ ನಾನು ಈ ಹೇಳಿದಂತ ಅನೇಕ ಲೇಖಕರು ಕೃತಿಗಳು ಹುಟ್ಟೋಕ್ ಸಾಧ್ಯ ಇಲ್ಲ. ಮೊಗಳಿ ಒಬ್ಬರೇ ಅಲ್ಲ, ದೇವರು ಒಬ್ಬರೇ ಅಲ್ಲ, ಅಂಪಾಟ ಜಂಬಣ್ಣ ಮನಚಿತ್ತ ಅಂತಕ್ಕಂಥವ್ರು ಬರೆದಿರುವಂತ ಪದ್ಯಗಳನ್ನ ನಾವು ಓದಿರಲ್ಲ ಎಷ್ಟೋ ಜನ. ನಿಮ್ಮಲ್ಲಿ ಬಹಳ ದೊಡ್ಡ ಇದೆ ಅಂದ್ರೆ ದೊಡ್ಡ ದೊಡ್ಡ ವಿಮರ್ಶಕರು ಅವರು ದೊಡ್ಡ ದೊಡ್ಡ ಪುಸ್ತಕಗಳ ಶೀರ್ಷಿಕೆಗಳನ್ನ ಓದೋದ್ರಲ್ಲಿ ತನ್ಮಯ ಆಗಿಬಿಟ್ಟಿರ್ತಾರೆ. ಎಷ್ಟೋ ಸಾರಿ ಪುಸ್ತಕ ಅಂತ ಹೇಳೋದಿಲ್ಲ. ಜಂಬಣ್ಣ ಮನಚಿತ್ತನ ಪದ್ಯಗಳನ್ನು ಓದಿದ್ರೆ ಕನ್ನಡದಲ್ಲಿ ಇನ್ನೊಂದು ರೀತಿ ಕಾವ್ಯ ಬರ್ತಿದೆ ಅಂತ ಗೊತ್ತಾಗುತ್ತೆ. ಸತ್ಯಾನಂದ ಪಾತ್ರೋಡರ ಪದ್ಯ ಓದಿದ್ರೆ ಇನ್ನೊಂದು ರೀತಿ ಕಾವ್ಯ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ಸೊಗಸಾಗಿ ಬರೆಯುತ್ತಿರ್ತಕ್ಕಂಥ ಕನ್ನಡದ 8 ಯುವ ಲೇಖಕರನ್ನಾದ್ರೂ ನಾನು ಖಂಡಿತ ಹುಡುಕೊಡ್ತೇನೆ. ನೀವು ಯಾವ ಮಕ್ಕಳಿಂದ ಬೇಕಾದ್ರೂ ನೋಡಿ ಅವರ ಕೃತಿಗಳು ಉತ್ತಮವಾದವು ಅಂತ ಹೇಳೋದಕ್ಕೆ ಸಾಧ್ಯ ಆಗತಕ್ಕಂತಹ ವಿಚಾರಕ್ಕೆ ನಾನು ಬೇಕಾದ್ರೆ ವಕಾಲತ್ತನ್ನು ವಹಿಸಬಲ್ಲೆ. ಯಾಕೆಂದ್ರೆ ಸುಮಾರು 2.5 ದಶಕದಿಂದ ನಾನು ವಕಾಲತ್ತು ವಹಿಸಿರೋ ನಾನು, ಅದರಿಂದ ಅದನ್ನು ವಹಿಸಬಲ್ಲೆ. ಹಾಗಾಗಿ ಇಂಥ ಲೇಖಕರೆಲ್ಲ ಇದ್ದಾರಲ್ಲ, ಇವರೆಲ್ಲ ಬರೀತಿರುವಾಗ ಯಾಕೆ ಸಂಭ್ರಮ ಆಗ್ತಿಲ್ಲ? ಹಾಗಾದ್ರೆ ಒಂದು ಸಂವಾದ ಸಾಧ್ಯ ಆಗ್ತಾ ಇಲ್ವ ಇವತ್ತು? ನನಗೆ ಅನ್ನಿಸ್ತಾ ಇದೆ ಸಂಭ್ರಮ ಮತ್ತು ಸಂವಾದ ಎನ್ನುವ ಪರಿಕಲ್ಪನೆಗಳು ಸಹ ನಮ್ಮ ಸನ್ನಿವೇಶದಲ್ಲಿ ಸಾಪೇಕ್ಷವಾದ ವರ್ಗಗಳಾಗಿವೆ. ಅವೊಂದು ರಿಲೇಟಿವ್ ಕಾನ್ಸೆಪ್ಟ್ಗಳಾಗಿವೆ. ನನಗೆ ಸಂಭ್ರಮ ಆಗದೆ ಇದ್ರೆ ಜಗತ್ತಿಗೆ ಸಂಭ್ರಮವೇ ಆಗ್ತಾ ಇಲ್ಲ. ನಾನು ಸಂವಾದ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಜಗತ್ತಲ್ಲೇ ಸಂವಾದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಇಡೀ ಸಾಂಸ್ಕೃತಿಕ ಲೋಕದ ಮೇಲೆ ಈ ಹೇರುವ ಪ್ರವೃತ್ತಿ ಇದೆಯಲ್ಲ, ಇದನ್ನ ಮೊದಲು ನಾವು ನಿರಾಕರಿಸಬೇಕಾಗಿದೆ. ಯಾಕೆಂದ್ರೆ ನೀವು ಹಿಂದೆ ಕಾಣ್ತಾ ಇದ್ದಂತಹ ಸಂಭ್ರಮ ಯಾವುದು, ಆ ಸಂಭ್ರಮ ಇವತ್ತಿಲ್ಲದೆ ಇರಬಹುದು. ಅದು ಇನ್ನೊಂದು ರೀತಿಯ ಸಂಭ್ರಮ ಇದೆ. ಹುಟ್ಟುವ ಸಂಭ್ರಮ ಇದೆಯಲ್ಲ, ಹುಟ್ಟುತ್ತಾನೆ ಇದೆ. ಕವಿತೆಗಳು ಹುಟ್ಟುತ್ತಾ ಇವೆ, ಕಥೆಗಳು ಹುಟ್ಟುತ್ತಾ ಇವೆ, ಹೊಸ ಹೊಸ ಚಿಂತನೆಗಳು ಹುಟ್ಟುತ್ತಾ ಇವೆ, ಚರ್ಚೆಗಳಾಗ್ತಾ ಇವೆ. ಹಾಗಾದ್ರೆ ನಮ್ಮಲ್ಲಿ ಸಂಭ್ರಮ ಇಲ್ಲ, ಸಂವಾದ ಇಲ್ಲ ಅನ್ನೋದ್ರ ಅರ್ಥ ಏನು? ಈಗ 2 ದಶಕಗಳ ಹಿಂದೆ ಅಥವಾ 2.5 ದಶಕಗಳ ಹಿಂದೆ ನೀವು ಯಾವ ಸಾಹಿತ್ಯದ ಸಂಭ್ರಮ ಸಂವಾದಗಳನ್ನ ನೀವು ಮೆಚ್ಚುತ್ತಾ ಇದ್ದೀರೋ ಆ ರೀತಿಯ ಸಂಭ್ರಮ ಮತ್ತು ಸಂವಾದಗಳು ಇವತ್ತು ನಡೆಯದೇ ಇರಬಹುದು. ಆದ್ರೆ ಬೇರೆ ರೀತಿಯ ಸಂಭ್ರಮ, ಬೇರೆ ರೀತಿಯ ಸಂವಾದಗಳಿರೋದನ್ನ ನಾವು ನೋಡ್ತೇವೆ. ಆದ್ರಿಂದಲೇ ಈ ಬೇರೆ ರೀತಿಯ ಸಂಭ್ರಮ ಸಂವಾದ ಅಂದ್ರೆ ಏನು? ನಾನು ನವ್ಯರ ಕಾಲವನ್ನ ಈ ಸಂದರ್ಭದಲ್ಲಿ ಉದಾಹರಿಸಲು ಇಷ್ಟಪಡ್ತೇನೆ. ನವ್ಯ ಸಾಹಿತ್ಯದ ಕಾಲದಲ್ಲಿ ಒಟ್ಟಾರೆಯಾಗಿ ಇದಕ್ಕೆ ಅಪವಾದಗಳಿರ್ಬೋದು, ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಅದರ ಗುಣಲಕ್ಷಣಗಳ ಸಂದರ್ಭವನ್ನು ಹೇಳೋದಾದ್ರೆ, ಆ ಗೆಳೆಯರು, ಅವತ್ತಿನ ಗೆಳೆಯರು ತಮ್ಮ ಗೆಳೆಯರ ಬಗ್ಗೆನೇ ಹೆಚ್ಚು ಬರೀತಾ ಇದ್ರು. ನೀವು ಬೇಕಾದ್ರೆ ತೆಗೆದು ನೋಡಿ, ಅವತ್ತಿನ ಪತ್ರಿಕೆಗಳನ್ನು ತೆಗೆದು ನೋಡಿ. ನಾವು ಬಹಳ ಸಂಭ್ರಮದಿಂದ ಸಾಹಿತ್ಯದ ವಿದ್ಯಾರ್ಥಿಗಳು ಓದ್ತಾ ಇದ್ವಿ. ನಾವು ಒಂದು ಸಾಕ್ಷಿ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕ್ಷಿ ಪತ್ರಿಕೆಯ ಕೊಡುಗೆ ದೊಡ್ಡದು. ನಾನು ಅದನ್ನು ಅಲ್ಲಗಡಿಯೋದು. ಅನೇಕ ಚರ್ಚೆಗಳನ್ನು ಮಾಡಿರ್ತಕ್ಕಂಥದ್ದು, ಅನೇಕ ಪದ್ಯಗಳನ್ನು ಪ್ರಕಟಿಸಿರೋದು. ನಂದು ಕೆಲವು ಪದ್ಯಗಳು ಅಕಸ್ಮಾತ್ ಪ್ರಕಟವಾಗಿವೆ. ಆದ್ರೆ ಅದರ ಮಧ್ಯೆ ನೀವು ಯೋಚನೆ ಮಾಡಿ, ಯಾರು ಯಾರನ್ನು ಕುರಿತು ಬರೀತಾ ಇದ್ರು? ಅದರ ಸಂಪಾದಕರ ಪದ್ಯಗಳನ್ನೇ ಕುರಿತು 2-3 ಲೇಖನ ಇರ್ತಾ ಇತ್ತು ಅದರಲ್ಲಿ. ಅಂದ್ರೆ ಹಿಂದೆ ನವ್ಯರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಒಂದು ಸಂವಾದ ನಡೀತಾ ಇತ್ತು. ಆ ಸಂವಾದ ಏನಾಗಿತ್ತು? ಆ ನವ್ಯ ಸಾಹಿತ್ಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರ ನಡುವೆ ನಡೀತಾ ಇದ್ದಂತಹ ಒಂದು ಸಂವಾದ, ಅವರವರ ನಡುವೆ ನಡೀತಾ ಇದ್ದಂತಹ ಸಂವಾದ. ಆ ಸಂವಾದ ತಪ್ಪು ಸರಿಯಲ್ಲ ಹೇಳ್ತಿದ್ದು, ನಡೀತಾ ಇದ್ದದ್ದು ಹಾಗೆ. ಸಂವಾದ ನಡೀತಾ ಇಲ್ಲ. ಒಂದೇ ಮಾದರಿ ಜನ ಕೂತ್ಕೊಂಡು ತಮಗೆ ತಾವೇ ಒಂದು ಸಂವಾದವನ್ನ ನಡೆಸ್ತಕ್ಕಂಥದ್ದು. ನಾನು ಅದೆಲ್ಲೋ ಬೀರು ಕುಡಿತಿದ್ದ ಸಂದರ್ಭದಲ್ಲಿ ಹೀಗಾಯಿತು ಅಂತ ಹೇಳಿ ಸಾಕ್ಷಿಯಲ್ಲಿ ಬರ್ಕೊಳ್ತಕ್ಕಂಥದ್ದು, ಈ ತರ ಸಂವಾದಗಳು ನಡೀತಾ ಇಲ್ಲ ಈಗ. ಆದ್ರೆ ಈಗ ನಡೀತಿರೋ ಸಂವಾದಗಳಿದ್ದಾವಲ್ಲ, ಆ ಸಂವಾದಗಳು ವ್ಯಕ್ತಿಯಿಂದ ಸಮುದಾಯದ ಸಂವಾದಕ್ಕೆ ಪರಿವರ್ತಿಸಲ್ಪಟ್ಟಿವೆ. ವಾಸ್ತವವಾಗಿ ಆಗಿರ್ತಕ್ಕಂಥ ದೊಡ್ಡ ಬದಲಾವಣೆ, ಈ ಬದಲಾವಣೆಯನ್ನ ಕೆಲವರು ಸಕಾರಾತ್ಮಕವಾಗಿ ನೋಡ್ತಾರೆ, ಕೆಲವರು ನಕಾರಾತ್ಮಕವಾಗಿ ನೋಡ್ತಾರೆ. ನನ್ನಂತವ್ರು ಅದನ್ನು ಸಕಾರಾತ್ಮಕವಾಗಿ ನೋಡ್ತೇವೆ, ಬೇರೆಯವರು ಕೆಲವರು ನಕಾರಾತ್ಮಕವಾಗಿ ನೋಡ್ಬೋದು. ಆದ್ರೆ ಈ ಬದಲಾವಣೆಯನ್ನಂತೂ ಯಾರೋ ನಿರಾಕರಿಸಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ನೆಲೆಯಲ್ಲಿ ನಡೀತಾ ಇದ್ದಂತಹ ಸಂಭ್ರಮ ಮತ್ತು ಸಂವಾದಗಳು 70ರ ದಶಕ ನಂತರದಲ್ಲಿ ಗಾಢವಾಗಿ ಮತ್ತು ದೃಢವಾಗಿ ಒಂದು ಸಮುದಾಯದ ಸಂಭ್ರಮ ಮತ್ತು ಸಮುದಾಯದ ಸಂವಾದಗಳಾಗಿ ಮಾಡಬೇಕಾಗಿದೆ. ಈ ಮಾರ್ಪಟ್ಟಾಗ ಆದದ್ದೇನು? 2 ತತ್ವಗಳ 2 ಸಿದ್ಧಾಂತಗಳ ನಡುವೆ ಇರುವ ಸಂವಾದ ನಡೀತಾ ಇದೆ. 2 ತತ್ವಗಳು 2 ಸಿದ್ಧಾಂತಗಳ ನಡುವೆ ಒಂದು ಸಂವಾದ ನಡೀತಾ ಇದೆ. 2 ವ್ಯಕ್ತಿಗಳ ನಡುವೆ ಅಲ್ಲ ನಡೀತಾ ಇರೋದು. ಈ
ಈ ಸಿದ್ಧಾಂತದ ಹಿಂದೆ ಒಂದು ಸಮೂಹ ಇರುತ್ತೆ, ಆ ಸಿದ್ಧಾಂತದ ಹಿಂದೆ ಇನ್ನೊಂದು ಸಮೂಹ ಇರುತ್ತೆ. ಹಾಗಾಗಿ ಈಗ ಮಾತಾಡ್ಕೊಂಡು ನೋಡ್ತಿರೋ ದೃಷ್ಟಿ ಒಂದೇ ಇರ್ಬೋದೇನೋ ಅಂತ ಅನಿಸಿದ್ರು ಒಂದಲ್ಲ ಅಂತ ಹೇಳಿ ಬರ್ತಾರೆ. ಯಾಕೆ? ಎರಡು ಅಭಿವ್ಯಕ್ತಿ ಮಾದರಿಗಳಿದೆಯಲ್ಲ ಎರಡು ಬೇರೆ ಬೇರೆ, ಎರಡು ತಿಳುವಳಿಕೆಗಳಿದೆಯಲ್ಲ ಎರಡು ಬೇರೆ ಬೇರೆ. ಹಳೆಯದನ್ನೇ ಎರಡು ನೋಡ್ಬೋದು, ಆದ್ರೆ ಹಳೆಯದನ್ನ ಗ್ರಹಿಸಿದ ಕ್ರಮ ಬೇರೆ, ಅದನ್ನು ಅಭಿವ್ಯಕ್ತಿಸಿದ ಕ್ರಮ ಬೇರೆ, ಅವರು ಬಳಸಿದ ಭಾಷೆ ಬೇರೆ, ಅದರಲ್ಲಿರ್ತಕ್ಕಂತಹ ಪ್ರಾದೇಶಿಕತೆ ಬೇರೆ. ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಅನಂತಮೂರ್ತಿ ಮೊಗಳಿಯವರ ಕಡೆ ಚರ್ಚೆ ಇಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ನಡೀತಾ ಇದೆ ಬೇರೆ. ಆದ್ರೆ ಮೊಗಳಿ ಒಂದು ಅನಂತಮೂರ್ತಿ, ನಾನು ಬರೀ ಮೊಗಳಿ ಬರೀ ಅನಂತಮೂರ್ತಿ ಅಂತ ಕರೆಯೋದಿಲ್ಲ. ಅಲ್ಲಿ ನಡೀತಿರೋ ಚರ್ಚೆ, ಅಲ್ಲಿ ನಡೀತಿರೋ ಚರ್ಚೆ ಬಿಟ್ಬಿಡೋಣ. ಸೂರ್ಯ ಕುದುರೆ ಇವ್ರ ಕತೆ ಇಟ್ಟಾಗ ಎರಡು ಅಭಿವ್ಯಕ್ತಿ ಮಾದರಿಗಳ ನಡುವೆ ನಡೆಯುವ ಸಂವಾದ. ಹಾಗಾಗಿ ಎರಡು ತತ್ವಗಳ ನಡುವೆ ಸಂವಾದ ನಡೀತಾ ಇದೆ ಇವತ್ತು, ಎರಡು ಅಭಿವ್ಯಕ್ತಿ ಮಾದರಿಗಳ ನಡುವೆ ಸಂವಾದ ನಡೀತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಭಿನ್ನ ಸಾಮಾಜಿಕ ಸಮೂಹಗಳ ನಡುವೆ ಸಂವಾದ ನಡೀತಾ ಇದೆ. ವಿಭಿನ್ನ ಸಾಮಾಜಿಕ ಸಮೂಹಗಳ ನಡುವೆ ಇವತ್ತು ಸಂವಾದ ನಡೀತಾ ಇದೆ. ಕೋಮುವಾದವನ್ನ ಗಟ್ಟಿಯಾಗಿ ಇಟ್ಕೊಂಡಿರುವ ಸಮೂಹ ಇನ್ನೊಂದು ಕಡೆ ಇರುತ್ತೆ, ಕೋಮುವಾದವನ್ನ ವಿರೋಧಿಸುವ ಸಂವಾದ ಇನ್ನೊಂದು ಕಡೆ ಇರುತ್ತೆ. ಹುಟ್ಟಿನ ಕಾರಣಕ್ಕಾಗಿಯೇ ಬೇರೆ ರೀತಿಯ ನಿರ್ಲಕ್ಷಿತವಾಗಿರುವ ಒಂದು ಸಂವಾದ ಇರುತ್ತೆ, ಒಂದು ಸಮೂಹ ಇರುತ್ತೆ. ಹುಟ್ಟಿನ ಕಾರಣಕ್ಕಾಗಿಯೇ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥ ಇನ್ನೊಂದು ಸಮೂಹ ಇರುತ್ತೆ. ಎರಡರ ಮಧ್ಯೆ ಒಂದು ಸಂವಾದ ನಡೀತಾ ಇದೆ. ಆ ಸಂವಾದದ ಒಳಗಡೆ ಇಲ್ಲಿವರೆಗೆ ಸವಲತ್ತು ಪಡೆದಿರ್ತಕ್ಕಂಥ ಅನೇಕರು ಪಾಪ ಪ್ರಕ್ರಿಯೆಯಿಂದ ನಾಡ್ತಾ ಹೋಗ್ತಾರೆ, ಇಲ್ಲಿ ಅವರು ಜಾಗೃತ ಪ್ರಕ್ರಿಯೆಯಿಂದ ಹೋಗ್ತಾರೆ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಒಬ್ಬ ಬುದ್ಧ ಹೋಗ್ತಾನೆ, ಒಬ್ಬ ಬಸವಣ್ಣ ಹೋಗ್ತಾನೆ, ಒಬ್ಬ ಗಾಂಧಿ ಹೋಗ್ತಾನೆ, ಪಾಪ ಪ್ರಕ್ರಿಯೆಯ ಪ್ರತೀಕವಾಗಿ. ಜಾಗೃತ ಪ್ರಕ್ರಿಯೆ ಪ್ರತೀಕವಾಗಿ ಅಂಬೇಡ್ಕರ್ ತರದವರು ಅಂತ ಹೋಗ್ತಾರೆ. ಅಂದ್ರೆ ಇವೆರಡು ಸಮಾಜದಲ್ಲಿ ನಡೀತಾ ಇದೆ. ಆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂವಾದ ಇದೆಯಲ್ಲ, ಇವತ್ತು ಇನ್ನಷ್ಟು ಪ್ರಖರವಾಗಿದೆ ಅದು. ಹೀಗಾಗಿ ಎರಡು ಸಾಮಾಜಿಕ ಸಮೂಹಗಳ ನಡುವೆ ಒಂದು ಸಂವಾದ ನಡೀತಾ ಇರೋದು ನೋಡಲಿ. ಹಾಗೆ ವಿಭಿನ್ನ ಸಂಸ್ಕೃತಿಯ ವಿನ್ಯಾಸಗಳ ನಡುವೆ ಸಹ ಒಂದು ಸಂವಾದ ನಡೀತಾ ಇದೆ. ಆದ್ರೆ ವಿಶೇಷ ಏನು ಅಂತಂದ್ರೆ, ವ್ಯಕ್ತಿಯಿಂದ ಸಮುದಾಯಕ್ಕೆ ವರ್ಗಾಯಿಸಲ್ಪಟ್ಟ ಈ ಸಂವಾದ ಇದೆಯಲ್ಲ, ಈ ಸಂವಾದ ಬೆಳೀತಾ ಬೆಳೀತಾ ಸಂಘರ್ಷ ಎನ್ನುವ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ಯಾವುದು ಸಂವಾದವಾಗಬೇಕು ಆ ಸಂವಾದವಾಗಬೇಕಾದದ್ದೇನೆ ಸಂಘರ್ಷ ಎನ್ನುವ ಹೆಸರಿನಿಂದ ಕರೆಯಲ್ಪಡ್ತಾ ಇರತಕ್ಕಂಥ ಒಂದು ಘಟ್ಟವನ್ನ ಮುಕ್ತಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಆತ್ಮಹತ್ಯೆ ಲೋಕದೊಳಗಿನ ಸಂವಾದ ಸಂಭ್ರಮಗಳು ನಮಗೆ ಕಾಣಿಸ್ತೇ ಇದ್ರು, ಅದನ್ನ ಮೀರಿದ ತಾತ್ವಿಕ ಮತ್ತು ಸಾಮಾಜಿಕ ಸಂವಾದಗಳು ಹೆಚ್ಚು ದೃಢವಾಗಿ ಮತ್ತು ಗಟ್ಟಿಯಾಗಿ ನಡೀತಾ ಇವೆ ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ. ಈ ರೀತಿಯ ಸಂಭ್ರಮವನ್ನ, ಈ ರೀತಿಯ ಸಂವಾದವನ್ನ ಪರಿಭಾವಿಸುವ, ಪರಿಶೀಲಿಸುವ ಒಂದು ಮನಸ್ಥಿತಿ ನಮ್ಗೆ ಇಲ್ಲದೆ ಇದ್ದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಂವಾದ ಇಲ್ಲ, ಸಂಭ್ರಮ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಹೋಗ್ತೇವೆ. ಖಂಡಿತ ಆ ಸಂವಾದ ಇಲ್ಲದೇ ಇದ್ರೆ ಯಾವುದೇ ಸಂಸ್ಕೃತಿ ಬೆಳೆಯೋದಿಲ್ಲ, ಯಾವುದೇ ಸಾಹಿತ್ಯ ಲೋಕ ಬೆಳೆಯಲು ಸಾಧ್ಯ ಇಲ್ಲ. ಕನ್ನಡ ಸಾಹಿತ್ಯ ಲೋಕ ಹೆಚ್ಚನ್ನು ಬೆಳೀತಾ ಇದೆ ಅನ್ನೋದ್ರ ಅರ್ಥ ಈ ರೀತಿಯ ಒಂದು ಸಂವಾದ ಕ್ರಿಯೆಯೊಂದು ಬೇರೆ ಬೇರೆ ನೆಲೆಗಳಲ್ಲಿ, ಬೇರೆ ಬೇರೆ ಮಾದರಿಗಳಲ್ಲಿ ಖಂಡಿತ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಈ ತರದ ಮಾತು ಯಾಕೆ ಕೇಳಬರುತ್ತೆ ಅಂತಂದ್ರೆ, ಕೇಳಬರೋದಕ್ಕೆ ಕಾರಣ ಏನು? ಹಿಂದೆ ಸಾಮಾಜಿಕ ಆರ್ಥಿಕ ಸಂಕಟವನ್ನ ಅನುಭವಿಸಿದವರಿಗೆ ಇವತ್ತು ಒಂದು ರೀತಿಯ ಸಂಭ್ರಮ, ಈ ಹೊಸ ಹುಟ್ಟನ್ನ ಪಡೆಯುವ ಒಂದು ಸಂಭ್ರಮ ಕಾಣಿಸ್ತಾ ಇತ್ತು. ಅವರ ಸಂಭ್ರಮದ ಕಡೆ ಹೋಗ್ತಾ ಇತ್ತು, ಅಥವಾ ಸಂಕಟದಿಂದ ಆತಂಕದಿಂದ ಹೊರಗಡೆ ಬರುವ ಒಂದು ಪ್ರಕ್ರಿಯೆ ಇದ್ದಾರೆ. ಯಾರು ಸಾಮಾಜಿಕ ಆರ್ಥಿಕ ಸಂಕಟಗಳನ್ನ ಹಿಂದಿನಿಂದ ಅನುಭವಿಸ್ತಾ ಬಂದಿದ್ರು, ಅವರು ಇವತ್ತು ತಮ್ಮ ಆತಂಕಗಳಿಂದ, ತಮ್ಮ ಸಂಕಟಗಳಿಂದ ಹೊರಬರುವ ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ. ಆದ್ರೆ ಯಾರು ಹಿಂದೆ ಸಂಭ್ರಮಗಳನ್ನ ಅನುಭವಿಸ್ತಾ ಇದ್ರು, ಅವರು ಒಂದು ವಿಚಿತ್ರವಾದ ಸಂಕಟದ ಒಂದು ಪ್ರದೇಶವನ್ನ, ಸಂಕಟದ ವಲಯವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಹಿಂದಿನಿಂದ ತಮ್ಮದೇ ಆದ ಕಾರಣಗಳಿಗೆ ಸಂಭ್ರಮವನ್ನು ಅನುಭವಿಸ್ತಾ ಇದ್ದವರು ಇವತ್ತು ಸಂಭ್ರಮ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಮುಖಾಂತರ ನಂಬಿಸುವ ಪ್ರಯತ್ನವನ್ನ ಮಾಡ್ತಾರಲ್ಲ, ಇದು ಬಹಳ ಅಪಾಯಕಾರಿಯಾದದ್ದಷ್ಟೇ ಅಲ್ಲ, ಹೊಸದಾಗಿ ಬರೀತಕ್ಕಂಥ ಲೇಖಕರ ಆತ್ಮವಿಶ್ವಾಸವನ್ನ ಕುಗ್ಗಿಸುವ ಪ್ರಯತ್ನಗಳು. ಹೊಸದಾಗಿ ಬರೀತಿರುವಂತ ಲೇಖಕರ ಆತ್ಮವಿಶ್ವಾಸವನ್ನ ನಾವು ಕುಗ್ಗಿಸಬಾರ್ದು. ಹಾಗಂತ ಹೇಳಿ ಹುಸಿ ಸಂಭ್ರಮಗಳ ಇವೆ ಅಂತ ಹೇಳಬಾರ್ದು, ಹುಸಿ ಸಂವಾದಗಳು ಇವೆ ಅಂತ ಹೇಳಬಾರ್ದು. ಆದ್ರೆ ಇವತ್ತು ಒಂದು ಸಾಮುದಾಯಿಕ ಸಂಭ್ರಮ ಮತ್ತು ಸಾಮುದಾಯಿಕ ಸಂವಾದದ ನೆಲೆಗೆ ನಮ್ಮ ಸಾಂಸ್ಕೃತಿಕ ಲೋಕ ಪರಿವರ್ತನೆ ಕೊಟ್ಟಿದೆ ಅಂತಕ್ಕಂಥದ್ದು, ಪಲ್ಲಟ ಕೊಟ್ಟಿದೆ ಅಂತಕ್ಕಂಥದ್ದು ವಿಶ್ವಾಸವಿದೆ. ಈ ಪಲ್ಲಟ ಪ್ರಕ್ರಿಯೆ ಪ್ರಬುದ್ಧವಾಗಬೇಕಾಗಿರ್ತಕ್ಕಂಥದ್ದೇ ಇವತ್ತಿನ ನಮ್ಮ ನಿರೀಕ್ಷೆ ಅಷ್ಟೇ. ಈ ಪಲ್ಲಟ ಪ್ರಕ್ರಿಯೆಗಳು ಹಸಿಯಾಗಿ ನಡೀತಕ್ಕಂಥದ್ದಲ್ಲ, ಪ್ರಾರಂಭದಲ್ಲಿ ಹೇಗಾದ್ರೂ ನಡೆಯಿತು. ಆದ್ರೆ ಈ ಎಲ್ಲ ಪಲ್ಲಟ ಪ್ರಕ್ರಿಯೆಗಳಿಗೂ ಒಂದು ಪ್ರಬುದ್ಧತೆ ಒದಗಿ ಬರಬೇಕು. ಆ ಪ್ರಬುದ್ಧತೆ ಒದಗಿ ಬಂದಾಗ
ಅದರ ತಾತ್ವಿಕತೆ ಗಟ್ಟಿಯಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದರ ಸಂವೇದನಾಶೀಲತೆ ಇದೆ. ಕೇವಲ ತತ್ವ ಅಲ್ಲ, ನನಗೆ ನನ್ನ ದೃಷ್ಟಿಯಲ್ಲಿ ಸಿದ್ಧಾಂತ ಸಹ ಒಂದು ಸಂವೇದನೆ ಆಗಬೇಕು. ಸಿದ್ಧಾಂತ ಅನ್ನೋದು ಮಾರ್ಗದರ್ಶಿ ಸೂತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಶುಷ್ಕ ನೆರೆ ಅಲ್ಲ. ಸಿದ್ಧಾಂತವು ಒಂದು ಸಂವೇದನೆಯಾದಾಗ ಮಾತ್ರ ಸಾಂಸ್ಕೃತಿಕ ಲೋಕದಲ್ಲಿ ಅದಕ್ಕೊಂದು ಸ್ಥಾನ ಇರುತ್ತೆ. ಸಿದ್ಧಾಂತ ಕೇವಲ ಒಂದು ಸಿದ್ಧಾಂತವಾಗಿದ್ದಾಗ ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಅದಕ್ಕೆ ಸ್ಥಾನ ಇರೋದಿಲ್ಲ. ಅದೊಂದು ಸಂವೇದನೆಯಾಗಿ ಪರಿವರ್ತನೆಗೊಳ್ಳಬೇಕಾಗಿದೆ. ಅಂಥ ಒಂದು ಪ್ರಕ್ರಿಯೆಗಳು ನಮ್ಮ ನಡುವೆ ನಡೀತಾ ಇರುವಂತಹ ಸಂದರ್ಭ ಇದೆಯಲ್ಲ, ಇದು ವಿಶೇಷವಾದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇದನ್ನ ನಾನು ಒಂದು ಚರಿತ್ರೆಯ ಸ್ಥಿತ್ಯಂತರ ಅಂತ ಕರೆಯಕ್ಕೆ ಇಷ್ಟಪಟ್ಟೆ. ಈ ಚರಿತ್ರೆಯ ಸ್ಥಿತ್ಯಂತರದ ನಡುವೆ ನಾವು ನಿಂತು ನೋಡಿದಾಗ ನಮ್ಮ ಸಾಹಿತ್ಯ, ನಮ್ಮ ಸಾಂಸ್ಕೃತಿಕ ಲೋಕ ಬೇರೆ ರೀತಿಯಲ್ಲಿ ಕಾಣಿಸೋಕೆ ಸಾಧ್ಯ ಇದೆ ಅಂತ ಎಲ್ಲ ಹೊಸ ಪ್ರಯೋಗಗಳು ನಮ್ಮಲ್ಲಿ ನಡೀತಾ ಇದೆ. ಆದ್ರೆ ಈಗಾಗಲೇ ಸಿದ್ಧ ಮಾದರಿಗಳ ಒಳಗಡೆ ನಡೀತಾ ಇಲ್ಲ. ಆ ಸಿದ್ಧ ಮಾದರಿಗಳನ್ನ ಮೀರಿದ ಪ್ರಯೋಗಗಳು ನಡೀತಾ ಇರೋದ್ರಿಂದ ಅವುಗಳನ್ನು ಒಪ್ಕೊಳ್ಳೋದಕ್ಕೆ ಇಲ್ಲಿವರೆಗೆ ಇದ್ದಂತಹ ಸಿದ್ಧ ಮಾದರಿಗಳಿಗೆ ಇನ್ನೂ ಸಾಧ್ಯ ಆಗಿಲ್ಲ ಅನ್ನೋದೇನೆ ಈ ರೀತಿ ಅಪಪ್ರಚಾರ ಕಾರಣವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪಕ್ಕದಲ್ಲಿ ಒಂದಷ್ಟು ಸತ್ತು ಕೇಳಿಸ್ತಾ ಇದೆ. ಅವರ ರಂಗದ ಮೇಲೆ ಬರಬೇಕಾಗಿದೆ. ಅದರಿಂದ ನಾವು ರಂಗವನ್ನ ಖಾಲಿ ಮಾಡಬೇಕಾಗಿದೆ. ಆ ಎಚ್ಚರವನ್ನ ನಾನು ಇಟ್ಕೊಂಡು ಇವತ್ತಿನ ಸಂದರ್ಭದಲ್ಲಿ ನಾನು ಯಾವುದನ್ನ ಸಂಭ್ರಮ ಮತ್ತು ಸಂವಾದಗಳಿಗೆ ಇತ್ತೀಚಿಗೆ ತಾನೇ ಓದಿದ್ದೆ, ಇತ್ತೀಚಿಗೆ ತಾನೇ ಕೆಲವು ಲೇಖಕರಿಂದ ಈ ಮಾತುಗಳನ್ನ ನಾನು ಕೇಳಿದ್ದೆ. ಒಂದು ದೂರದರ್ಶನದವರು ಸಹ ಈ ಪ್ರಶ್ನೆಯನ್ನ ನಾನು ಮುಂದೆ ಇಟ್ಟಿದ್ರು. ಇವತ್ತು ಕಾಣಿಸ್ತಾ ಇಲ್ವಲ್ಲ, ಏನಾಗ್ಬಿಟ್ಟಿದೆ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಅಂತ ಹೇಳಿ. ನನಗನ್ಸುತ್ತೆ ಕನ್ನಡ ಸಾಂಸ್ಕೃತಿಕ ಲೋಕ ಸಂಭ್ರಮ ಇದೆ, ಸಂತೋಷ ಇದೆ, ಕುಸಿದು ಬಿದ್ದೋಗಿದೆ ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡು ಕೂತ್ಕೊಳ್ತಕ್ಕಂಥ ಒಂದು ನಿರ್ವೀಣ ಸ್ಥಿತಿ ಖಂಡಿತ ಇಲ್ಲ. ಆದ್ರೆ ಆಗ್ತಾ ಇರೋದನ್ನ ಬೇರೊಂದು ನೆಲೆಯಿಂದ ನೋಡ್ತಕ್ಕಂತಹ, ಹೊಸದಕ್ಕೆ ತಮ್ಮನ್ನ ತಾವು ತೆರೆದುಕೊಳ್ತಕ್ಕಂತಹ ಒಂದು ನೆಲೆ ಇದೆಯಲ್ಲ, ಅಂತ ಒಂದು ಮಾನಸಿಕ ನೆಲೆ ಇದೆಯಲ್ಲ, ಅದಕ್ಕೆ ನಾವು ಸಿದ್ಧವಾಗೋಣ. ಹಾಗೆ ಸಿದ್ಧವಾದಾಗ ಮಾತ್ರವೇ ಯಾವುದನ್ನ ಹೆಗಡೆಯವರು ಕೂತ್ವಾದ್ರು ಅಥವಾ ಯಾವುದನ್ನ ಮೊಗಳಿಯವರೆಗೂ ಆಗ್ತಾ ಹೋಗುತ್ತೆ ಅಂತ ಒಂದು ಆರೋಗ್ಯಕರ ಸಂವಾದ ಇವತ್ತು ನಡೀತಾ ಇರುವಾಗ, ಆರೋಗ್ಯಕರ ಸಂವಾದಕ್ಕೆ ತಮ್ಮ ಕೊಡುಗೆಯನ್ನ ಕೊಡೋದ್ರ ಕಡೆಗೆ ಯಾರು ನಿಜವಾದ ಅರ್ಥದಲ್ಲಿ ಕ್ರಿಯಾಶೀಲರಾಗ್ತಾರೆ ಅವರನ್ನ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳು ಅಂತ ನಾನು ಕೇಳ್ತೇನೆ. ನನ್ನ ಶ್ರೇಷ್ಠತೆ ಬಹಳ ಸರಳವಾದ ಶ್ರೇಷ್ಠತೆ ಅನ್ನೋದು ಸರಳ ಅಲ್ಲ, ನಿಜ ಹೇಳೋದಾದ್ರೆ ಅದನ್ನ ಇಟ್ಕೊಂಡಿದ್ದೆ ನಾನು. ಆ ಶ್ರೇಷ್ಠತೆಯ ಪ್ರಶ್ನೆಯನ್ನ ನಾನೇನಾದ್ರೂ ಎತ್ಕೊಂಡ್ರೆ ಆದ್ರೆ ಮುಂದೆ ಬಲವಹಿಸಿ ಶ್ರೇಷ್ಠತೆ ಬಹಳ ಸರಳವಾದದ್ದಲ್ಲ, ಅದು ನನಗೆ ಗೊತ್ತು. ಆದ್ರೆ ಒಬ್ಬ ಶ್ರೇಷ್ಠ ಅಂತ ಯಾರಾದ್ರೂ ಅನ್ನಿಸ್ಕೊಳ್ಳೋ ಸಾಹಿತಿ ಇದ್ರೆ, ಒಂದು ವೇಳೆ ಈ ಕನ್ನಡನಲ್ಲಿ ಯಾರಾದ್ರೂ ಶ್ರೇಷ್ಠ ಅಂತ ನಮಗೆ ತಾವೇ ಅನ್ಕೊಳ್ಳೋರು ಇದ್ರೆ, ಅವ್ರು ಮೊದಲು ಅವ್ರಿಗೊಂದು ಅಂತಃಕರಣ ಇದೆ. ಅವ್ರಿಗೊಂದು ಅಂತಃಕರಣ ಇದ್ರೆ ಅವ್ರು ಮಾನವೀಯವಾಗಿರ್ಬೇಕು. ಅವ್ರು ಮಾನವೀಯವಾಗಿದ್ರೆ ಇನ್ನೊಬ್ಬ ಮನುಷ್ಯನನ್ನ ಗೌರವಿಸಬೇಕು. ಮೂಲತಃ ಅವ್ರು ಮನುಷ್ಯರಾಗಿರ್ಬೇಕು. ಆದ್ರಿಂದ ನಾನು ನೀವು ಶ್ರೇಷ್ಠವಾದದ್ದನ್ನ ಬರೋದ್ರೋ ಇಲ್ವೋ ಅದನ್ನು ವಿಮರ್ಶಕರಿಗೆ ಬಿಟ್ಬಿಡ್ತೇನೆ, ಚರ್ಚೆ ಮಾಡ್ಕೊಳ್ತಾರೆ. ಆದ್ರೆ ಶ್ರೇಷ್ಠವಾದದ್ದನ್ನ ಬರೀತಿದ್ದೇನೆ ಅಂತ ನೀನೇನಾದ್ರೂ ಭಾವಿಸಿಕೊಂಡಿದ್ರೆ, ಅಪ್ಪ ಸಾಹಿತಿ ಮೊದಲು ನೀನು ಶ್ರೇಷ್ಠ ಮನುಷ್ಯನಾಗುವಂತ ನಾನು ಕೇಳ್ಕೊಳ್ತೇನೆ. ಅವನು ಶ್ರೇಷ್ಠ ಮನುಷ್ಯನಾಗಕ್ಕೆ ಸಾಧ್ಯ ಆದವನಿಗೆ ಈ ದೇಶದಲ್ಲಿ ಏನೇ ನಡೀತಿದೆ ಅಂತ ಗೊತ್ತಾಗುತ್ತೆ. ಆಗ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾರ ಜೊತೆ ನಿಂತ್ಕೋಬೇಕು ಅಂತ ಗೊತ್ತಾಗುತ್ತೆ ಒಬ್ಬ ಶ್ರೇಷ್ಠನಿಗೆ. ಅದಲ್ಲದೆ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಾದ್ರೆ ಶ್ರೇಷ್ಠನೋ ಕನಿಷ್ಠನೋ ಅನ್ನೋದನ್ನ ಚರಿತ್ರೆ ಖಂಡಿತ ನಿರ್ಣಯಿಸುತ್ತೆ. ಶ್ರೇಷ್ಠ ಸಾಹಿತ್ಯದ ಚರ್ಚೆ ಬಹಳ ದೊಡ್ಡದು, ಆದ್ರೆ ಶ್ರೇಷ್ಠ ಮನುಷ್ಯನಾಗುವ ಮೊದಲು, ಆಮೇಲೆ ಇದು ಬೇಕಾದ್ರೆ ಶ್ರೇಷ್ಠ ಸಾಹಿತ್ಯ ಆಗೋದಾದ್ರೆ ಅದಕ್ಕಾಗಿ ಒಂದು ವಿಮರ್ಶಕ ತಂಡವನ್ನು ಬೇಕಾದ್ರೆ ಕಟ್ಟೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಸಂತೋಷವನ್ನ ಹಂಚಿಕೊಳ್ಳೋದಕ್ಕೆ, ಸಂತೋಷವನ್ನ ಹಂಚಿಕೊಳ್ಳುವ ಸಮಾರಂಭ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ನೇಹಿತರಿಗೆ, ನಮ್ಮ ಜೊತೆಲಿರ್ತಕ್ಕಂಥವರಿಗೆ ಏನಾದ್ರೂ ಸಂದಾಗ ಅದು ನಮಗೆ ಸಂದಿದೆ ಅಂತ ಭಾವಿಸಿಕೊಂಡಾಗ ಮಾತ್ರವೇನೆ ನನ್ನ ಒಳಗಡೆ ಏನೋ ಒಂದು ಸಣ್ಣ ಸಂವೇದನೆ ಇದೆ ಅಂತ ಅನ್ಸುತ್ತೆ. ಆದ್ರೆ ನವಿಯ ಕಾಲದಲ್ಲಿ ಮಾತಾಡ್ತಿರ್ಲಿಲ್ಲ. ಅವನನ್ನ ನೋಡಿ ನನಗೆ ಅಸಹನೆ ಬರ್ತಿದೆ, ನನಗೆ ಸಿಟ್ಟು ಬರ್ತಿದೆ ಅಂತ ಹೇಳೋರು, ಅಸಹನೆ ಬರ್ತಿದೆ ಅಂತ ಹೇಳ್ತಾ ಇರೋರು. ಅದು ಮೇಲ್ನೋಟಕ್ಕೆ ಬಹಳ ನಿಷ್ಪಕ್ಷಪಾತದ ದನಿಯಾಗಿ ಕಾಣ್ತಾ ಇತ್ತು. ಸಾಚಾತನದಿಂದ ಮಾತಾಡ್ತಿದ್ದಾರೆ ಅಂತ ಇತ್ತು. ನಿಜ ಸಾಚಾತನದಿಂದ ಅಸಹನೆಗಳು ಬಹಳ ನಮ್ಮ ನಡುವೆನೂ ಅಸಹನೆಗಳಿವೆ ಮನುಷ್ಯ ಇದ್ದಾರೆ. ಆದ್ರೆ ನಾನು ಇವತ್ತು ಇಲ್ಲಿ ಬಂದಿರೋದೇನೆ ಸ್ನೇಹಿತರ ಸಂತೋಷವನ್ನ ಹಂಚಿಕೊಳ್ಳೋದಕ್ಕೆ, ಅಂತ ಒಂದು ಸಂತೋಷವನ್ನು ಹಂಚಿಕೊಳ್ಳೋ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಕಾರಣ ಆದಂತಹ ಇಲ್ಲಿನ ನನ್ನ ಗೆಳೆಯರಿಗೆ ಹೋಲಿಸಿ ಎಲ್ಲ
ತಿಮ್ಮೋಜಿ, ನೀನು ವೀರ, ಸಾಹಸಿ, ಚೆಲುವ. ನಿನ್ನಲ್ಲಿ ನಾನು ತುಂಬಾ ಮೆಚ್ಚಿದ್ದೇನೆ. ರಾಜಕುಮಾರಿಗಾಗಿ ಇದು ನನ್ನ ಕಾಣಿಕೆ. ತಿಮ್ಮೋಜಿಯ ಮುಖದಲ್ಲೊಂದು ಮಂದಹಾಸವಿದೆ. ತಿಮ್ಮೋಜಿಯ ಮುಖದಲ್ಲೊಂದು ಮಂದಹಾಸವಿದೆ. ಬೆಳದಿಂಗಳ ಮೋಡಿಯೊಂದು ಪರಿಮಳದ ಸೆಳೆಯಿತು.
Kadalım çiğnem
ಯಶಸ್ವಿಯಾಗಿದೆ.